ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಈಗ 8 ಗಂಟೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ಮಲಗಿರೋ ಹೊತ್ತಕ್ಕೆ ನಮ್ಮ ಚಾಂದು ಅವರ ಅತ್ತೆ ಅವ್ರ ಅಮ್ಮ ಅಂತ ಕರೀತಾರೆ ಕೃತುಗೆ ನನಗೆ ಇಬ್ಬರಿಗೂ ಹಾರ್ಲಿಕ್ಸ್ ಹಾಕಿ ಹಾಲನ್ನ ತಂದುಕೊಟ್ರು. ಇನ್ನೂ ಹಾಸಿಗೆ ಮೇಲೆ ಇದ್ದೀನಿ. ನಾನು ಟೀ ಕುಡಿಬೇಕು. ಆ್ಯಕ್ಚುಲಿ ನಾನು ಹಾಲು ಕುಡಿತಾ ಇರಲ್ಲ, ಅವರು ಅಷ್ಟು ಪ್ರೀತಿಯಿಂದ ಕೊಟ್ಟರಲ್ಲ ಅಂತೇಳಿ ಕುಡಿದು ಎದ್ದು ನಾನು ಇವಾಗ ತಿಂಡಿ ತಿಂದು ಟೀ ಕುಡಿತಾ ಇದ್ದೀನಿ. ಎಷ್ಟು ಸಲ ಟೀ ಕುಡ್ದಿದ್ದೀನಿ ಅಂತ ಲೆಕ್ಕನೇ ಇಲ್ಲ. ಅವ್ರ ಮನೇಲೂ ಅಷ್ಟೇ, ಜನ ಬಂದಂಗೆ ಟೀ ಇಟ್ಟು ಟೀ ಪಾತ್ರೆ ಫುಲ್ ನೋಡೋಕ್ಕೆ ಆಗ್ತಾ ಇರಲಿಲ್ಲ, ಅಷ್ಟಾಗಿ ಹೋಗಿತ್ತು. ಯಾರಿಗೆಲ್ಲ ಟೀ ಅಂದರೆ ಇಷ್ಟ ಕಮೆಂಟ್ ಮಾಡಿ. ನಾನು ಸುಮ್ಮನೆ ಕೂತಿದ್ದೀನಿ, ನನಗೆ ಒಂಥರ ಬೇಜಾರು, ಮಾಡೋ ಕೆಲಸ ಇಲ್ಲ, ಹೊಸ ಊರು, ಹಂಗಾಗಿ ಒಂದು ಸ್ವಲ್ಪ ಬೇಜಾರು. ಸಿಬಿ ಹಣ್ಣು ತಿಂತಾವಳೆ. ಅಲ್ಲಿ ನಮ್ಮ ದೊಡ್ಡಮ್ಮ, ಚಾಂದು ಅವರತ್ತೆ ಮತ್ತು ನಮ್ಮಮ್ಮ ಎಲ್ಲ ಹೂ ಬಿಡಿಸ್ತಾವ್ರೆ ಗಿಡದಲ್ಲಿ. ಎಲ್ಲ ಹಣ್ಣು ನಿಂತಿದ್ದು ಕಮ್ಕಂಬ್ರದ್ದು ಎಲ್ಲರೂ 3 ಜನನೂ ಬಿಡಿಸ್ತಾವ್ರೆ. ಟೈಮ್ ಬಂದು 3:30 ಆಗಿದೆ. ನಾನು ಡ್ಯೂಟಿ ಮುಗಿಸ್ಕೊಂಡು ಮತ್ತೆ ಇಲ್ಲಿಗೆ ಬಂದೆ. ನಾನು ಬಂದು ಒಂದು 5 ನಿಮಿಷಕ್ಕೆ ನೋಡಿ ಜೋಕಾಲಿನೋ ಬತ್ತು ಸ್ವಾಗತ ಮತ್ತು ಪೃಥ್ವಿಯವ್ರು ಹೋಗಿ ನಮ್ಮ ಚಾಂದೋಗಿ ಜೋಕಾಲಿ ಇಷ್ಟ ಅಂತ ಹೇಳಿ ಬೆಟ್ಟದ ಪುರಕ್ಕೆ ಹೋಗಿ ಜೋಕಾಲಿ ತೊಗೊಬಂದಿದ್ದಾರೆ. ಅದು ಸ್ಕೈ ಬ್ಲೂ ಕಲರ್, ಮೈ ಫೇವ್ರೇಟ್ ಕಲರ್ ಅಂತ ಹೇಳ್ಬೋದು. ಕೃತಜ್ಞ ನಾನು ಬರೋ ಅಷ್ಟರಲ್ಲಿ ಸ್ನಾನ ಎಲ್ಲ ಮಾಡ್ಕೊಂಡು ರೆಡಿಯಾಗಿದ್ದಾಳೆ. ಕತ್ಲೇನೆ ಆಗೋಯ್ತು. ನಾನು ವೀಡಿಯೋ ಅಪ್ಲೋಡ್ ಮಾಡಿಲ್ಲ ನೆನ್ನೆದು ಹಬ್ಬದ ವೀಡಿಯೋನ, ಯಾಕಂದರೆ ಮಧ್ಯಾಹ್ನ ಮಾಡೋಕ್ಕಾಗಿಲ್ಲ. ಬಿಕಾಸ್ ನಾನು ಬೆಳಗ್ಗೆ ಹೋಗಿ ಇಲ್ಲಿಂದ ತಿಂಡಿ ತಿನ್ಕೊಂಡು ಬೆಳಗ್ಗೆ ಹೋಗಿ ಡ್ಯೂಟಿ ಮುಗಿಸ್ಕೊಂಡು ಬಂದಿದ್ದೆ ಮಧ್ಯಾಹ್ನ. ಅಲ್ಲಿಂದ ಬಂದು ಒಂದು ಸ್ವಲ್ಪ ವ್ಲಾಗ್ ಕಂಟಿನ್ಯೂ ಮಾಡಿದೆ, ಫುಲ್ ಕಂಟಿನ್ಯೂ ಮಾಡಿಲ್ಲ, ಹೋಗಿ ಮಲ್ಕೊಬಿಟ್ಟೆ ಊಟ ಮಾಡಿ. ಮತ್ತೆ ಅದೇ ಇಲ್ಲಿಗೆ ಬಂದೆ, ಯಾಕಂದರೆ ಇವತ್ತು ನಾಳೆನೂ ಹಬ್ಬ ಅಲ್ವಾ, ಹಾಗಾಗಿ ಇಲ್ಲೇ ಬಂದೆ. ಅಮ್ಮ ದೊಡ್ಡಮ್ಮ ಇಲ್ಲೇ ಇದ್ರಲ್ಲ ಅಂತ ಹೇಳಿ ಇವಾಗ ಈ ವಿಡಿಯೋ ಅಪ್ಲೋಡ್ ಮಾಡೋಣ ಅಂತೇಳಿ ಸ್ವಾಗತ ಅವರ ಮನೆ ಹಿಂದೆ ಬಂದಿದ್ದೀನಿ. ಇಲ್ಲೊಂಚೂರು ನೆಟ್ವರ್ಕ್ ಸಿಗುತ್ತೆ ಅಂದರು, ಬಟ್ 10 ನಿಮಿಷದಿಂದ 5 MB ಅಷ್ಟೇ ಅಪ್ಲೋಡ್ ಆಗಿರೋದು. ನಾನು ಬಂದು ವಿಡಿಯೋ 3 GB ಇದೆ. ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ವೀಡಿಯೋ ಅಪ್ಲೋಡ್ ಮಾಡೋದಕ್ಕೆ ತುಂಬ ಟೆನ್ಷನ್ ಆಗ್ತಾಯಿದೆ. ನಾನು ಇನ್ನೂ 1 ದಿನ ಇಲ್ಲೇ ಇರ್ತೀನಿ, ಅಂದರೆ 2 ದಿನ ನಾನು ವೀಡಿಯೋ ಅಪ್ಲೋಡ್ ಮಾಡದಿರೋ ಥರ ಆಗೋಗ್ಬಿಡುತ್ತೆ. ವೀಡಿಯೋ ಮಾಡಿ ಎಡಿಟ್ ಮಾಡಿ ಇಟ್ಕೊಂಡಿದ್ದೀನಿ, ಬಟ್ ವೀಡಿಯೋ ಅಪ್ಲೋಡ್ ಮಾಡೋಕ್ಕಾಗ್ತಾಯಿಲ್ಲ. ಅಲ್ಲಿ ನಾನು ಹಿಂದೆ ಕೂತಿರೋರು ಈ ಹುಡುಗಿಯಾಗಿ ಫೋನ್ ಹಿಡ್ಕೊಂಡು ಒಂದೊಂದೇ ಮಾತಾಡ್ತೈತೆ ಅಂತ ನನ್ನ ತಿರುಗಿ ನೋಡ್ತವ್ರೆ. ಇರಲಿ ಬಿಡಿ, ಈಗ ವೀಡಿಯೋ ಅಪ್ಲೋಡ್ ಆಗೋ ಥರ ಕಾಣಿಸೋದಿಲ್ಲ. ಮುಂದಕ್ಕೆ ಹೋಗ್ಬಿಡ್ತೀನಿ, ಯಾಕಂದರೆ 10 ನಿಮಿಷಕ್ಕೆ 5 MB ಅಂದರೆ ನಾನು 3 GB ಅಪ್ಲೋಡ್ ಆಗಬೇಕಾಗಿರೋದು ವೀಡಿಯೋ. ಯಾವ ಕಾಲಕ್ಕಾಗುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ. ನೋಡೋಣ. ಸ್ವಾಗತ ಅವರು ಇಲ್ಲಿ ಆಗುತ್ತೆ ಅಂತ ಕಳಿಸಿದ್ರು, ಬಟ್ ಇಲ್ಲೂ ಆಗ್ತಾಯಿಲ್ಲ. ಏನೂ ಮಾಡೋಕ್ಕಾಗಲ್ಲ, ಬೇಜಾರು ಮಾಡ್ಕೊಬಿಡಿ ಗೈಸ್. ಇವತ್ತಾಗಿಲ್ಲ ಅಂದರೆ ಈ ವಿಡಿಯೋ ನಾಳೆನೇ ಬರೋದು. ಅಲ್ಲ ಸರಿ, ಈ ವಿಡಿಯೋ ಅಲ್ಲ, ಆಲ್ರೆಡಿ ಹಬ್ಬದ ವಿಡಿಯೋ. ಈ ವಿಡಿಯೋ ಅದ್ರ ನೆಕ್ಸ್ಟ್ ಡೇ ಬರುತ್ತೆ. ವಿಡಿಯೋ ಅಪ್ಲೋಡ್ ಆಗಲಿಲ್ಲ, ಹೊಳಿಗೆ ಬಂದೆ. ಆಯ್ತು, ಎಲ್ಲ ಸ್ವಾಗತವ್ರೆ ಏನಂತನೂ ಬರ್ತಿಲ್ಲ. 3 GB ಹಾಕಬೇಕು. ಇಲ್ಲಿ ನೋಡಿದ್ರೆ 10 ನಿಮಿಷದಿಂದ ಬರೀ 8 MB ಆಗೋದೆ. 8 MB 9 MB ಅಷ್ಟೇ. ಕೃತಜ್ಞ ಹಾಲು ಕುಡಿತಾ ಇದ್ದಾಳೆ ಮಲಗಿದ್ದೆದ್ದು. ಟೈಮ್ ಬಂದು 6:45 ಗೈಸ್. ಈಗೆದ್ದು ಮೇಡಮ್ ಅವರು ಹಾರ್ಲಿಕ್ಸ್ ಕುಡಿತಾ ಇದ್ದಾರೆ. ಇವರು ಕರೆಂಟೇ ಹೋಯಿತು. ಲ್ಯಾಪ್ಟಾಪಲ್ಲಿ ಮದುವೆ ಫೋಟೋಸ್ನ ಮೊಬೈಲಿಗೆ ಕನೆಕ್ಟ್ ಮಾಡಿ ಬಿಸಿ ಇದ್ರೇನು ಲ್ಯಾಪ್ಟಾಪಲ್ಲಿ ಕನೆಕ್ಟ್ ಮಾಡೋಕ್ಕೆ ನೋಡ್ತಾ ಇದ್ರು, ಅಷ್ಟರಲ್ಲಿ ಪವರೇ ಹೋಯಿತು. ಮದುವೆ ಫೋಟೋಸ್ ಕನೆಕ್ಟ್ ಮಾಡೋಣ ಅಂತ ಟ್ರೈ ಮಾಡ್ತಾ ಇದ್ದೀನಿ, ಬಟ್ ಕರೆಂಟ್ ಹೋಗಿದೆ. ಅದಕ್ಕೆ ನೋಡ್ದಾ, ತುಂಬ ಜನ ಸ್ವಾಗತ ಅವರು ಚೆನ್ನಾಗಿ ವಿಡಿಯೋ ಮಾಡಿದ್ದಾರೆ, ಚೆನ್ನಾಗಿ ಮಾತಾಡ್ತಾರೆ. ಆದರೆ ಇನ್ನೂ ಸ್ವಲ್ಪ ಜೋರಾಗಿ ಮಾತಾಡಬೇಕಾಗಿತ್ತು ಅಂತ. ನಿಮ್ಮ ವಾಯ್ಸು ಅಂದರೆ ಔಟ್ಸೈಡ್ ಹೋದಾಗ ಔಟ್ಸೈಡ್ದು ಸೌಂಡ್ ಬರುತ್ತಲ್ಲ, ಮೈಕ್ ಹಾಕೋಬಿಟ್ರೆ ಜೋರಾಗಿ ಕೇಳಿಸುತ್ತೆ. ಏನು ಇವರು ಶೀಘ್ರದಲ್ಲಿ ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ತಾರೆ. ನಾನು ಅದನ್ನು ಪ್ರಮೋಷನ್ ಮಾಡಿಕೊಡ್ತೀನಿ. ದುಡ್ಡು ಕೊಡಬೇಕು, ಫ್ರೀಯಾಗೆಲ್ಲ ಪ್ರಮೋಷನ್ ಮಾಡೋದಿಲ್ಲ. ನಾಲ್ಕಾಣಿ ಹುಡುಕ ಬನ್ನಿ, ಸಿಗ್ತವ ಈಗ ಇಟ್ಕೊಂಡು. ನಮ್ಮ ದೊಡ್ಡಮ್ಮ ಅವ್ರ ಕಾಲದಲ್ಲಿ 4 ಅಣಿ ಕೊಟ್ಟರೆ ಫುಲ್ಲು ಏನು ಖುಷಿ ಅಲ್ಲ ದೊಡ್ಡಮ್ಮ. ಅವಾಗ 4 ಅಣಿ ಇತ್ತಿಲ್ವಾ? 50 ಪೈಸೆ. ನಮ್ಮ ಕಾಲದಲ್ಲೇ ಇತ್ತಲ್ಲ ದೊಡ್ಡಮ್ಮ 50 ಪೈಸೆ. ಸುಮಾರಾಗಿ ಬರೋತಾನೆ. ಚಾಕ್ಲೇಟ್ ಬತ್ತಿತ್ತಿಲ್ವಾ? ಅಲ್ಲ ಹಾಕ್ಬೇಕು ತಾನೆ ನೀವು. ಎಲ್ಲರೂ ದೊಡ್ಡಮ್ಮ ಕೃತಜ್ಞ ನೋಡಿ, ಕೃತಜ್ಞ ಅವ್ರು ಚಿಕ್ಕಮ್ಮನ ಜೊತೆ ಕೊಡೋದು. ನಮ್ಮಮ್ಮ ಎಲ್ಲ ವಾಕ್ ಹೋಯ್ತಾ ಇದ್ದೀವಿ. ಕರೆಂಟ್ ಹೋಗಿತ್ತು ಅಂದೆಲ್ಲ ನೋಡಿ, ಕರೆಂಟೇ ಬತ್ತು.
ನನ್ನ ವ್ಲಾಗಲ್ಲಿ ಬರೀ ನನ್ನ ವಾಯ್ಸ್ ಮಾತ್ರ ಕೇಳಿಸುತ್ತೆ ಜಾಸ್ತಿ, ಬಟ್ ನಾನು ಕಾಣಿಸಲ್ಲ. ಯಾಕಂದರೆ ಈ ವಿಡಿಯೋ ಮ್ಯಾನು ಕ್ಯಾಮ್ರಾಮ್ಯಾನ್ ಎಲ್ಲ ನಾನೇ ಆಗಿರೋದ್ರಿಂದ ನನ್ನನ್ನು ನಾನು ತೋರಿಸ್ಕೊಳಕ್ಕಾಗಲ್ಲ, ಬೇರೆಯವ್ರನ್ನೆಲ್ಲ ತೋರಿಸ್ತಾ ಇರ್ತೀನಿ. ನನ್ನನ್ನು ತೋರ್ಸೋಕ್ಕೆ ಯಾರಾದರೂ ಬೇಕಲ್ಲ. ಇವಾಗ ಈಗ ನನ್ನನ್ನು ನಾನು ತೋರಿಸ್ಕೋಬೇಕು ಅಂತ ಹೇಳಿ ನಮ್ಮ ದೊಡ್ಡಮ್ಮನ ಹತ್ರ ಫೋನ್ ಕೊಟ್ಬಿಟ್ಟು ವೀಡಿಯೋ ಮಾಡಿಸ್ಕೊತಾ ಇದ್ದೀನಿ. ನನ್ನ ವ್ಲಾಗಲ್ಲಿ ನಾನೇ ನಿಂತ್ಕೊಂಡಾರು ಮಾಡ್ತಾಡಮ್ಮ. ನನ್ನ ವ್ಲಾಗಲ್ಲಿ ನಾನೇ ಬರಲಿಲ್ಲ ಅಂದರೆ ಹೇಗೆ? ನೆನ್ನೆಯಿಂದ ಈ ನೆನ್ನೆ ನೈಟ್ ಹಾಕೊಂಡಿರೋ ಡ್ರೆಸ್ಸಲ್ಲೇ ಇದ್ದೀನಿ. ಬನ್ನಿ ಈಗ ವಾಕ್ ಹೋಗೋಣ ಎಲ್ಲರೂ. ನಾನು ಮಾಡಿಲ್ಲ, ಅಪ್ಪ ಮಾಡಿತ್ತಂತೆ, ಬರ್ತಾಯಿದ್ದೀನಿ ಈಗ ಅಂತಂತಲ್ಲ. ಕತ್ಲಲ್ಲಿ ಲೈಟಿಂಗ್ಸ್ ಮಾತ್ರ ಸಖತ್ತಾಗಿ ಕಾಣ್ತದಲ್ವಾ? ಕತ್ಲೆ ಆಗಬೇಕು ಫುಲ್ಲು. ಅವಳೆ ತಕ್ಕ ಬಂದು ಫೋನು ನೆಟ್ವರ್ಕ್ ಸಿಗ್ತಾ ಇಲ್ಲ ಅಂದ್ಬಿಟ್ಟು ಮಧ್ಯಾಹ್ನ ಏನೋ ಒಂದು ಎಮರ್ಜೆನ್ಸಿ ಕಾಲಲ್ಲಿ ಮಾತಾಡಬೇಕಿತ್ತು ಅಂತ ಕಾವಲೆ ತವೇ ನಿಂತಿದ್ದೀನಿ ಗೈಸ್. ಆಮೇಲಿಂದ ಯಾರೋ ಒಂದು 3 ಜನ ಅಜ್ಜಿದಿರು ಹೋಯ್ತಿದ್ರು, ಅವ್ರು ಮಾತಾಡ್ಕೊಂಡು ಹೋಗ್ತಿದ್ರು, ಈ ಕಾವಲೆಗೆ ಬಿಸ್ಸತ್ತೋಗಿದ್ದು ಅಂತ. ನಾನು ಮಾತಾ ಕೇಳಿಸ್ಕೊಬಿಟ್ಟು ಕಾವಲೆ ತವೇ ನಿಂತಿದ್ದೀನಲ್ಲ, ಯಾರೋ ಅಂದರೆ ತುಂಬ ವರ್ಷಗಳಾಗಿದೆಯೇನೋ ಸತ್ತೋಗಿ, ಬಟ್ ಆದರೂ ಭಯ ಅಲ್ವಾ ಈ ಕಾವಲೆಗೆ ಬಿಸ್ಸತ್ತೋಗಿರೋದು ಅಂದ್ಬಿಟ್ಟು ಆ ಕಾವಲೆಯಿಂದ ಓಡ್ ಬಂದ್ಬಿಟ್ಟೆ ಮನೆಗೆ. ಗೋಡೆ ಅಂತ ಹೇಳಿ ಹೊರಿಕೊಳಕ್ಕೆ ಹೋಗಿ ಡ್ರಿಂಕ್ಸ್ ಮಾಡಿದ್ದು ಗ್ಯಾನ್ದಲ್ಲಿ ಮನೆ ಗೋಡೆ ಹತ್ರ ಕೂತಿದ್ದೀನಿ ಅಂತ ಹೊರಿಕೊಳಕ್ಕೆ ಹೋಗಿ ಅಲ್ಲಿ ತುಂಡು ಕಾವಲೆ ಇದು ಕಾಣ್ತಾ ಇದೆ ನೋಡಿ, ಅದೇ ಕಾವಲೆ. ಅದು ಆ ಕಡೆ ಈ ಕಡೆ ಸೈಡಲ್ಲಿ ಕೂತ್ಕೊಳ್ಳೋ ಥರ ಮಾಡಿದ್ದಾರೆ. ಅಲ್ಲಿ ಕೂತ್ಕೋತೀನಿ ಹೊರಿಕೋತೀನಿ ಅಂತ ಹೇಳಿ ತುಂಬಿದ ಕಾವಲೆ ಬಿದ್ದು ಡೆತ್ತಾಗ್ಬಿಟ್ರೆ ಅಂತ. ನಾನು ಅದೇ ಕಾವಲೆ ಹತ್ರ ಅದೇ ಜಾಗದಲ್ಲಿ ನಿಂತಿದ್ದೀನಿ. ಅವ್ರು ಯಾವಾಗ ಡೆತ್ತಾದರು ಅಂತ ಹೇಳಿದ್ರು. ಹೆದ್ರೋಗ್ಬಿಟ್ಟು ಒಂದೇ ಸತಿಗೆ ಮನೆಗೆ ಓಡಿ ಬಂದೆ. ಅಷ್ಟು ದೂರ ವಾಕ್ ಮಾಡ್ಕೊಂಡು ಅಲ್ಲಿಂದ ವಾಕ್ ಮಾಡ್ಕೊಂಡು ಇಲ್ಲಿಗೆ ಬಂದಿದೆ, ನೆಟ್ವರ್ಕ್ ಸಿಗಲ್ಲ ಅಂತ ಹೇಳಿ. ಫುಲ್ಲು ನೆಟ್ವರ್ಕ್ ಪ್ರಾಬ್ಲಮ್ ಇದೆ ಇಲ್ಲಿ. ಅದು ಅಷ್ಟೇ, ಅದು ಎರಿಮಣ್ಣೆ ಇತ್ತು, ಎಲ್ಲ ರೋಡ್ ತೆಗೆದಾಗ ಈಗ ಜಮೀನು ವಿಶಾಲ ಇದೆ. ನಮ್ಮ ಅಪ್ಪಾಜಿ ಬತ್ತು ಫ್ರೆಂಡ್ಸ್. ನಮ್ಮ ಅಪ್ಪಾಜಿ ನಮ್ಮನ್ನು ನೋಡಲಿಲ್ಲ, ಇಲ್ಲಿ ಇರೋದು ಡೈರೆಕ್ಟ್ ಮನೆ ಹತ್ರ ಹೋಯ್ತು. ಈಗ ಬನ್ನಿ, ಜಮೀನು ವಿಶಾಲ ಆಯ್ತು. ಲಾಂಗ್ ಲಾಸ್ಟಿಂಗ್ ಲಿಫ್ಟಿಕ್ ಅಮ್ಮ ಕಾಲೇಜ್ ತಗ ಬೇಡ, ಇಷ್ಟೊತ್ತು ನಮ್ಮ ಸಂಜೆ ಆಗಿದೆ ಅಂತ ಇಲ್ಲಿಂದನೇ ರೈಟ್ ಅಬೌಟ್ ಅಂದ್ಬಿಟ್ಟು ಇಲ್ಲಿಗೆ ಹೋಗ್ತಾ ಇದೆ. ಯಾಕೆ ಅಲ್ಲೆಲ್ಲ ಜನ ಇರ್ತಾರೆ, ಏನು ಮಾಡೋಕ್ಕೆ ಬೇಡಕ್ಕಪ್ಪ ನೀವು ಬೇಡಕ್ಕನವ ನಾ ಬರೋಕ್ಕಲ್ಲ. ಹಬ್ಬದ ದಿನ ಜನ ಎಲ್ಲ ನಮ್ಮನೆ ನೋಡ್ತಾ ಇರ್ತಾರೆ, ಯಾರು ಇವರು ಹಿಂಗೆ ಹೋಯ್ತಾರಲ್ಲ ಅಂತವ ಹೇಳಮ್ಮ. ಜನಗಳಿಗೂ ಗೊತ್ತಲ್ಲ ಹೂ ಬಿಡ್ತದೋ ಕಾಯಿ ಬಿಡ್ತದೋ ಕಮೆಂಟ್ ಮಾಡಿ. ಈಗ ನನ್ನ ತಂಗಿ ನನಗೆ ಕೇಳ್ಬಿಟ್ಲು, ಯಾಕಂದ್ರೆ ಈಗ ಇವಳು ಡೌಟ್ ಬಂದು ಇವಳು ಸ್ವಾಗತ ಹತ್ರ ಕೇಳಲ್ಲ ಅಂತೆ. ಸ್ವಾಗತ ಏನು ಹೇಳಿದ್ರೆ ಹೌದಾ? ನನಗೆ ಡೌಟ್ ಆಗ್ಬಿಡ್ತು. ನಾನು ಹೂವು ಅಂದ್ರೆ ಹೂವು ಕಾಯಿ ಅಂದ್ಬಿಟ್ರೆ ಶೇಪ್ ಔಟ್ ಆಗ್ಬಿಡ್ತದಲ್ಲ, ಏನಪ್ಪ ಬಿಡ್ತದೆ, ನಾನು ಇಷ್ಟು ದಿನ ಆದ್ರೂ ನೋಡೇ ಇಲ್ವಲ್ಲ ಅಂತ ನಾನು ಕರೆಕ್ಟ್ ಆನ್ಸರ್ ಮಾಡಿದ್ದೀನಿ. ನೀ ಕನ್ಫ್ಯೂಷನ್ ಏನಿಲ್ಲ, ನೀನು ಸರಿಯಾಗಿ ಹೇಳು, ಯೋಚನೆ ಮಾಡಿ ಹೇಳೋದಕ್ಕೆ ನಾನು ನಗಾಡ್ದೆ. ಏನು ಬಿಡಲ್ಲ ಅಂತ ನನಗೆ ಗೊತ್ತಾಯ್ತು. ಹೂ ಬಿಡ್ತದೋ ಕಾಯಿ ಬಿಡ್ತದೋ ಅಂದರೆ ನಾನು ನೋಡೇ ಇಲ್ಲ ನಾನು ಇದರಲ್ಲಿ. ಯಾಕಂದ್ರೆ ನಮ್ಮನೇಲೆ ವಿಳ್ಯದೆಲೆ ಐತಲ್ಲ, ನಮ್ಮನೇಲೆ ವಿಳ್ಯದೆಲೆ ಐತಲ್ಲ ಹೊಂಬು. ಓಹೋ ನೀನಿದ್ದ ಅವ ನಮ್ಮನೇಲೆ ವಿಳ್ಯದೆಲೆ ಅಲ್ವಾ, ಮನೆ ಹಿಂದ್ಗಡೆ ಹಂಗಾರೆ ನೋಡಿತಿಲ್ವಾ? ಇನ್ನೊಂದು ಡೌಟ್ ನಿನಗೂ ಸೇಮ್ ಅವತ್ತು ಹೇಳಕ್ ಕೊಟ್ಟ. ಏನು ಹೇಳು? ಅದೇ ಒಂದೊಂಷ್ಟೇ, ಒಂದು ಕೆಳಗಡೆ ಒಂದು ಬುಟ್ಟು ಮೇಲೆ ಅದ್ರ ಕೆಳಗಡೆ ಏನು ಬಿಡಲ್ಲ. ಅಡಿಕೆ ಅದು ಗೊತ್ತಿರಲಿಲ್ಲ ಬಿಡು, ಆ ಅಡಿಕೆ ವಿಚಾರ ಗೊತ್ತಿರಲಿಲ್ಲ ನಿಜವಾಗ್ಲೂ. ಮರಕ್ಕೆ ಎಂಡೆ ಇಲ್ವಂತ. ಕಲ್ತ್ಕೋ ಹಳ್ಳಿ ಪ್ರತಿಭೆ ಆಗು ಬಂಗಾರ. ಪೃಥ್ವಿ ನೀರು ಒಸಿ ಆಡ್ಕೋತಿದ್ದಿಲ್ಲ ನಿನ್ನ ಚಿಕ್ಕಮ್ಮ ಹಂಗ ಅಂತ ನಾನು ಕರೆಕ್ಟಾಗಿ ಹೇಳಿದ್ದೀನಲ್ಲ, ಏನು ಬಿಡಕ್ಕಲ್ಲ ಅಂತವ. ಹಂಗಾದ್ರೆ ಹೂವು ಕಾಯಿ ಬಿಡದಿರೋಂತಹ ಬಳ್ಳಿ ವಿಳ್ಯದೆಲೆ ಬಳ್ಳಿ. ಯಾವಾಗ ಬಂದಪ್ಪಾಜಿ? ನೀ ಬಂದಿದ್ದು ನಾವು ಅಲ್ಲೇ ನೋಡ್ದು, ಅಲ್ಲಿ ತೋಟದವು ನಿಂತಿದ್ದು. ಆಲೇ ಟೀನೆ ಕೊಟ್ಬಿಟ್ರೆ ಎಲ್ಲ ಹೋದ್ರು ನೀರು ಊಟ ಮಾಡ್ಕೊಂಡು. ಇವಾಗ ಮದುವೆ ಫೋಟೋಸ್ ಆ್ಯಂಡ್ ಪ್ರೀ ವೆಡ್ಡಿಂಗ್ ಶೂಟು ವೀಡಿಯೋಸ್ ನೋಡೋಕ್ಕೆ ಲ್ಯಾಪ್ಟಾಪ್ ಕನೆಕ್ಟ್ ಮಾಡ್ಕೊಂಡು ಎಲ್ಲ ಇವಾಗ ಕೂತಿದ್ದೀವಿ. ವಿಡಿಯೋ ನೋಡೋಣ ಬನ್ನಿ ಇವಾಗ. ಫ್ರೆಂಡ್ಸ್ ಫೈನಲಿ ಪ್ರೀ ವೆಡ್ಡಿಂಗ್ ಶೂಟ್ದು ವಿಡಿಯೋ ತೋರಿಸ್ತಾ ಇದ್ದೀನಿ. ಲ್ಯಾಪ್ಟಾಪಲ್ಲಿ ಹಾಕಿದ್ದಾರೆ, ಸ್ವಾಗತ ಅವ್ರ ಲ್ಯಾಪ್ಟಾಪಲ್ಲಿ.
ಏನಂತ ಹೇಳಿದ್ರೆ ತುಂಬ ಜನ ಕೇಳ್ತಾ ಇದ್ರಿ ಪ್ರೀ ವೆಡ್ಡಿಂಗ್ ಶೂಟ್ ವೀಡಿಯೋ ಹಾಕಿ ಸಿಸ್ಟರ್ ಹಾಕಿ ಅಂತ, ಹಾಕೋಕ್ಕೆ ಆಗಿರಲಿಲ್ಲ. ಆ್ಯಂಡ್ ಫುಲ್ ಸಾಂಗ್ ಹಾಕಿದ್ರೆ ಕಾಪಿರೈಟ್ ಬರ್ತದೆ, ಅದೊಂದು ಸಮಸ್ಯೆ. ಇನ್ಸ್ಟಾಗ್ರಾಮಲ್ಲಿ ಹಾಕ್ಬೋದು, ಬಟ್ ನನಗೆ ಇನ್ಸ್ಟಾಗ್ರಾಮಲ್ಲಿ ನಿಜವಾಗ್ಲೂ ಇನ್ಸ್ಟಾಗ್ರಾಮಲ್ಲಿ ಒಲ್ವೇ ಇಲ್ಲ. ಏನೋ ಚೆನ್ನಾಗಿ ಫೋಟೋ ತೊಗೊಂಡಾಗ ಏನೋ ಒಂಚೂರು ವೀಡಿಯೋ ಮಾಡ್ಕೊಂಡಾಗ ಅಮಾವಾಸ್ಯೆ ಹುಣ್ಣಿಮೆ ಪೋಸ್ಟ್ ಮಾಡ್ತೀನಿ. ನನಗೆ ಏನಿದ್ರು ಒಲವು ಅಂದರೆ ಯೂಟ್ಯೂಬ್ ಮೇಲೇ ಎಲ್ಲ ಅಂತಾರೆ. ಇನ್ಸ್ಟಾಗ್ರಾಮಲ್ಲಿ ಈಸಿ ಅರ್ನ್ ಮಾಡೋದು, ಒಂದು 30 ಸೆಕೆಂಡ್ಸ್ 1 ನಿಮಿಷ ವೀಡಿಯೋ ಹಾಕಿದ್ರೆ ಸಾಕು, ಸ್ವಲ್ಪ ಫೇಮಸ್ ಆದರೆ ಪ್ರಮೋಷನ್ಸ್ ಮಾಡಿದ್ರೆ ಸಾಕು ಅಂತ. ಬಟ್ ನನಗೆ ಏನು ಅಂತ ಗೊತ್ತಿಲ್ಲ, ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ಮಾಡಬೇಕು ಅಥವಾ ಇನ್ನೊಂದು ಮಾಡಿ ಫೇಮಸ್ ಆಗಿ ಇನ್ಸ್ಟಾಗ್ರಾಮಲ್ಲಿ ಅರ್ನ್ ಮಾಡಬೇಕು ಅಂತ ನಂಗೆ ಇಷ್ಟ ಇಲ್ಲ. ನನಗೆ ಯೂಟ್ಯೂಬಲ್ಲಿ ಹೌದು ಡೈಲಿ ವ್ಲಾಗ್ ಹಾಕೋಕ್ಕೆ ಕಷ್ಟ, ಬಟ್ ನನಗೆ ಯೂಟ್ಯೂಬೇ ಇಷ್ಟ. ಯಾಕೆ ಅಂತ ಹೇಳಿ ಗೊತ್ತಿಲ್ಲ ನನಗೆ. ತುಂಬ ಫ್ರೀ ವೆಡ್ಡಿಂಗ್ ಶೂಟ್ದು ಸಾಂಗ್ಸ್ ಎಲ್ಲ ನೀವು ಕೇಳೋಕ್ಕಾಗೋದಿಲ್ಲ, ನನಗೂ ಅದೊಂದು ಬೇಜಾರೈತೆ. ಈಗ ದೊಡ್ಡ ದೊಡ್ಡ ಯೂಟ್ಯೂಬರ್ಸ್ ಎಲ್ಲ ಸಾಂಗ್ ಹಾಕ್ತಾರೆ 1 ನಿಮಿಷ 2 ನಿಮಿಷ, ಬಟ್ ಅವ್ರು ಅದು ಹೆಂಗೆ ಹಾಕ್ತಾರೆ, ಅವ್ರು ಕಾಪಿರೈಟ್ ಬರಲ್ವಾ ಅಥವಾ ಕಾಪಿ ಸ್ಟ್ರೈಕ್ ಬರಲ್ವಾ ನನಗೆ ಗೊತ್ತಿಲ್ಲ. ನಾನು ಇನ್ನೂ ಅಷ್ಟು ದೊಡ್ಡದು ಲೆವೆಲಾಗಿ ತಿಳ್ಕೊಂಡಿಲ್ಲ. ಮೋಸ್ಟ್ಲಿ ಮನೇಲಿ ಫ್ರೀಯಾಗಿ ಇದ್ದಿದ್ರೆ ಏನೇನೋ ಸರ್ಚ್ ಮಾಡಿ ಅಥವಾ ಯಾರ್ಯಾರನ್ನಾರು ಕಾಂಟ್ಯಾಕ್ಟ್ ಮಾಡಿ ಏನೋ ಮಾಡಿ ಇನ್ಫಾರ್ಮೇಷನ್ ತೊಗೊಂಡಿವ್ರು ಏನೋ. ಬಟ್ ಇವಾಗ ಅಷ್ಟು ಟೈಮ್ ಇಲ್ಲದೆ ಇರೋ ಕಾರಣ ಜಾಸ್ತಿ ಯಾವುದಕ್ಕೂ ತಲೆ ಕೆಡಿಸ್ಕೋತಾ ಇಲ್ಲ. ಆ್ಯಂಡ್ ಇತ್ತೀಚೆಗಂತೂ ಮದುವೆಯಿಂದ ಈಚೆಗೆ ನನಗೆ ವ್ಯೂಸು ತುಂಬ ಚೆನ್ನಾಗಿ ಬರ್ತಾಯಿದೆ. ಹಾಗೆ ತುಂಬ ಚೆನ್ನಾಗಿ ಬ್ಯಾಡ್ ಕಮೆಂಟ್ಸ್ಗಳು ಬರ್ತಾಯಿದೆ, ಬಟ್ ವ್ಯೂಸ್ ತುಂಬ ಚೆನ್ನಾಗಿ ಬರ್ತಾಯಿದೆ. ಅದೊಂದು ತುಂಬ ಖುಷಿ ವಿಚಾರ ಅಂತ ಹೇಳ್ಬೋದು. ಇದು ನಮ್ಮ ಅಮ್ಮಂದು ಮೈಸೂರು ಸಿಲ್ಕು, ಪ್ಯೂರ್ ಮೈಸೂರು ಸಿಲ್ಕ್ ಸೀರೆ. ನಮ್ಮ ಅಮ್ಮನ ಮದುವೆ ಟೈಮು, ಆ ಟೈಮಲ್ಲೇ 3,000 ಕಣೆ 3,500 ಅಂತೆ ಈ ಸೀರೆಗೆ. ಎಷ್ಟು ಚೆನ್ನಾಗಿ ಕಾಣ್ತಿತ್ತು ಅಂತ ಹೇಳಿದ್ರೆ, ಪಿನ್ ಮಾಡಿ ಹಾಕೊಂಡ್ರೂ ಸಖತ್ತಾಗಿ ಕಾಣುತ್ತೆ, ಅಥವಾ ಒಂಟಿ ಪಿನ್ ಮಾಡಿದ್ರು ಸಖತ್ತಾಗಿ ಕಾಣುತ್ತೆ. ನನಗೆ ಎಲ್ಲ ವೆಸ್ಟರ್ನು ಅದು ಇದು ಕಿಂತ ನನಗೆ ಈ ಟ್ರೆಡಿಷ್ನಲ್ ವೇರು ಸ್ಯಾರಿ ನನಗೆ ತುಂಬ ಇಷ್ಟ ಆಯಿತು. ನಾನು ಕೂಡ ಸೀರೆನ ಹಾಕಿದ್ದೀನಿ ಒಂದು ಸಲ, ನನ್ನ ತಂಗಿ ಪ್ರೀ ವೆಡ್ಡಿಂಗ್ ಅದೇ ಹಾಕ್ಕೊಂಡಿದ್ದು. ಅದಾದಮೇಲೆ ಲ್ಯಾಪ್ಟಾಪಲ್ಲಿ ಮದುವೆದು ಫೋಟೋಸ್ ತೆಗ್ದಿದ್ರಲ್ಲ ಅದನ್ನು ಕಳಿಸಿದ್ರು, ಅದರಿಂದ ಸೊ ನೋಡ್ತಾ ಇದ್ದೋ ಲ್ಯಾಪ್ಟಾಪಲ್ಲಿ ಯಾಕೋ ತುಂಬ ಚಿಕ್ಕದಾಗಿ ಕಾಣ್ತಿತ್ತು, ಚೆನ್ನಾಗಿ ಕಾಣ್ತಾ ಇಲ್ಲ ಅಂತ ಹೇಳಿ ಮತ್ತೆ ಟಿ ವಿ ಕನೆಕ್ಟ್ ಮಾಡಿದ್ರು ಸ್ವಾಗತ ಅವರು. ಟಿ ವಿಲಿ ಫ್ರೀ ವೆಡ್ಡಿಂಗ್ ಶೂಟು ಇದೊಂದು ಸೀರೆದು ಟ್ರೆಡಿಷನಲ್ ವೇರು ಇದೊಂದು ಮಾಡಿದ್ರಲ್ವ, ಅಲ್ಲಿ ನಮಗೆ ಮದುವೆ ದಿನ ನಮ್ಗೆ ಕೂತ್ಕೊಂಡು ನೆಮ್ಮದಿಯಾಗಿ ನೋಡೋಕ್ಕಾಗಲೇ ಇಲ್ಲ. ಬಟ್ ನಾನು ಮೊಬೈಲಲ್ಲೆಲ್ಲ ನೋಡಿದ್ದೆ, ಬಟ್ ಫ್ಯಾಮಿಲಿ ಜೊತೆ ಅಥವಾ ಜನಗಳ ಜೊತೆ ನೋಡೋದೇ ಒಂಥರ ಚಂದ, ಅದು ನೋಡೋಕ್ಕೆ ಆಗಿರಲಿಲ್ಲ. ಅಂದರೆ ನಮ್ಮ ಅಮ್ಮ ಅವರು ಏನು ಕರೆಕ್ಟಾಗಿ ನೋಡಿರಲಿಲ್ವಲ್ಲ, ಅವ್ರ ಫ್ಯಾಮಿಲಿಯವರು, ಅವ್ರ ಅಪ್ಪ ಅಮ್ಮ, ನಮ್ಮಮ್ಮ, ನಮ್ಮ ದೊಡ್ಡಮ್ಮ, ನಾವೆಲ್ಲರೂ ಕೂತ್ಕೊಂಡು ಟಿ ವಿಲಿ ಕನೆಕ್ಟ್ ಮಾಡ್ಕೊಂಡು ನೋಡ್ದೋ. ತುಂಬ ಚೆನ್ನಾಗಿ ಬಂದಿದೆ, ಇಬ್ಬರು ತುಂಬ ಮುದ್ದಾಗಿ ಕಾಣ್ತಿದ್ದಾರೆ. ಆ್ಯಂಡ್ ತುಂಬ ಜನ ವಿಶಸ್ ಮಾಡಿದ್ದೀರಾ, ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಹೌದು, ಯಾರ ಕಣ್ಣು ಬೀಳದೇ ಇರಲಪ್ಪ, ಯಾರ ಕಣ್ಗಳು ಬೀಳದೇ ಇರಬಾರ್ದು. ಸೊ ಅವರಿಬ್ಬರು ಚೆನ್ನಾಗಿದ್ರೆ ಅಷ್ಟೇ ಸಾಕು. ಆ್ಯಂಡ್ ಹಬ್ಬನೂ ಮುಗೀತು, ಫೈನಲಿ ಎಲ್ಲ ಚೆನ್ನಾಗಿ ಹಬ್ಬ ಮುಗೀತು. ನಾನು ಕೂಡ ಹಬ್ಬ ಮುಗಿಸ್ಕೊಂಡು ಈಗ ಆಲ್ರೆಡಿ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ, ಅಂದರೆ ಡ್ಯೂಟಿ ಮುಗೀತು. ಇವಾಗ ಕೂತ್ಕೊಂಡು ವೀಡಿಯೋ ಎಡಿಟ್ ಮಾಡ್ತಾಯಿದ್ದೀನಿ. ಸೊ ಮಾತಾಡೋರಿಗೆ ಏನು ಗೊತ್ತಿರುತ್ತೆ ಗೈಸ್, ನಾವು ಎಷ್ಟು ಕಷ್ಟಪಡ್ತೀವಿ. ಬಸ್ಸಲ್ಲಿ ಹೋಗ್ಬೇಕಾದ್ರೆ ಬಸ್ ಸ್ಟಾಪಲ್ಲಿ ನಿಂತ್ಕೊಂಡು ವೀಡಿಯೋ ಎಡಿಟ್ ಮಾಡಿದ್ದೀನಿ. ನಾನು ಎಷ್ಟು ಟೈಮ್ ಕೊಟ್ಟು ನಾನೆಲ್ಲ ಕೆಲಸ ಬಿಟ್ಟು ನಾನು ಮನೆ ಕೆಲಸಗಳೇ ಮಾಡಲ್ಲ ಗೊತ್ತಾ, ವೀಡಿಯೋ ಅಪ್ಲೋಡ್ ಮಾಡೋಕ್ಕೆ 1 ಅವರ್ ಅರ್ಧ ಗಂಟೆ ಒಂದೇ ಜಾಗದಲ್ಲಿ ಕೂತ್ಕೋತೀನಿ. ಪದೇ ಹೇಳ್ತೀನಿ, ಏನು ಬೇಜಾರು ಮಾಡ್ಕೋಬೇಡಿ. ಬಟ್ ಅಷ್ಟೆಲ್ಲ ನಾವು ಮಾಡ್ತೀವಿ ಅಂದರೆ ನಮಗೋಸ್ಕರನೇ ಹೌದು ನಾವು ಮಾಡ್ಕೊಳ್ಳೋದು. ಬಟ್ ನಿಮ್ಗೆ ಇಷ್ಟ ಇಲ್ಲ ಅಂದರೆ ನೋಡೋಕೆ ಹೋಗಬಾರ್ದು, ಅಥವಾ ಇನ್ನೊಬ್ರಿಗೆ ಹರ್ಟ್ ಆಗೋ ಥರನೂ ಮಾತಾಡಬಾರ್ದು. ಈಗ ನಾವು ನೋಡಿದ್ದೀರಾ, ನಾನು ಯಾರಿಗೂ ನಾನು ಕಮೆಂಟೇ ಹಾಕಲ್ಲ ನಾನು, ಬಿಕಾಸ್ ಅವ್ರ ಲೈಫು ಅವ್ರ ಇಷ್ಟ, ಅವ್ರು ಒಳ್ಳೇದಾಗಾರು ಬದುಕ್ಬೋದು, ಕೆಟ್ಟದಾಗಾರು ಬದುಕ್ಬೋದು, ಹೆಂಗೆ ಬೇಕಾದ್ರೂ ಬದುಕ್ಬೋದು. ನಮ್ಗೆ ಇಷ್ಟ ಇಲ್ಲ ಅಂತ ಹೇಳಿದ್ರೆ ಅದನ್ನು ನೋಡೋಕೆ ಹೋಗಬಾರ್ದು. ನೋಡೋದು ನಾವೇ, ಪಿನ್ ಟು ಪಿನ್ ಒಂದು ಪಾಯಿಂಟು ಬಿಡ್ದಾಗ ನೋಡೋದು ನಾವೇ, ಹೋಗಿ ಅವರು ಕಮೆಂಟ್ ಹಾಕೋದು ನಾವೇ. ನಮ್ಗೆ ಏನು ಸಿಗುತ್ತೆ, ನಮ್ಮ ಲೈಫಲ್ಲಿ ಏನು ಸಿಗುತ್ತೆ? ನಾವು ನಮ್ಮ ಲೈಫ್ ಮೇಲೆ ಗಮನ ಕೊಡಬೇಕಲ್ವ. ನಾವೇನಾದರೂ ಲೈಫಲ್ಲಿ ಏನಾದರೂ ಒಂದು ಮಾಡಬೇಕಲ್ವ. ಬೇರೆಯವ್ರ ಲೈಫಲ್ಲಿ ಅವ್ರು ಹಂಗಿದಾರಂತೆ, ಅದು ಸರಿ ಇಲ್ಲ, ಇವ್ರು ಹಿಂಗಿದಾರಂತೆ, ಇದು ಸರಿ ಇಲ್ಲ ಅಂತ ಅವ್ರ ಲೈಫ್ ಬಗ್ಗೆ ನಾವು ಮಾತಾಡ್ಕೊಂಡು ಕೂತ್ಕೊಳ್ಳೋದಕ್ಕಿಂತ ನಮ್ಮ ಲೈಫ್ ಏನಿದೆ, ನೆಕ್ಸ್ಟು ನಾವೇನು ಮಾಡಬಹುದು ಅನ್ನೋದನ್ನು ನಾವು ನೋಡ್ಕೊಂಡು ಹೋಗಬೇಕು. ಹಾಗಾಗಿ ನಾನಂತೂ ಯಾರಿಗೂ ನಿಜವಾಗ್ಲೂ ನೋಡ್ತೀನಿ, ಕೆಲವೊಂದು ವೀಡಿಯೋಗಳು ನನಗೂ ಇಷ್ಟ ಆಗಲ್ಲ. ಅಥವಾ ಏನಪ್ಪ ಹಿಂಗೆ ಮಾಡ್ಕೊಂಡಿದ್ದಾರೆ, ಹಿಂಗೆ ಹಾಕ್ಕೊಂಡಿದ್ದಾರೆ, ಹಂಗೆ ಮಾಡಿದ್ದಾರೆ ಅಂತ ಅನ್ಕೋತೀನಿ ಮನಸ್ಸಿಗೆ, ಬಿಕಾಸ್ ನಾನು ಮನುಷ್ಯಲೇ ಅಲ್ವಾ, ಹಂಗೆ ಅನ್ಕೋತೀನಿ. ಹಂಗೆ ಅಂದ್ಕೊಂಡ್ರು ನಾನು ಇನ್ಸ್ಟಾಗ್ರಾಮ್ ಹೋಗಲಿ, ಇನ್ನೊಂದಕ್ಕಾಗಲಿ, ಯೂಟ್ಯೂಬ್ ಹೋಗಲಿ, ಫೇಸ್ಬುಕ್ ಹೋಗಲಿ, ನಾನು ಬ್ಯಾಡ್ ಕಮೆಂಟು ಹಾಕಲ್ಲ, ಅಥವಾ ನೀವು ಯಾಕೆ ಹಿಂಗಿದಿರಿ ಹಂಗಿರಿ ಅಂತ ನಾನು ಹೇಳೋಕ್ಕೋಗಲ್ಲ. ಬಿಕಾಸ್ ಅದು ನನಗೆ ಸಂಬಂಧಪಟ್ಟಿದ್ದಲ್ಲ. ಇಷ್ಟ ಆದರೆ ನೋಡ್ಬೋದು, ಇಷ್ಟ ಆಗಲಿಲ್ಲ ಅಂದರೆ ಸ್ಕಿಪ್ ಮಾಡಿ ಹೋಗ್ತಾ ಇರ್ಬೋದು. ಸೊ ಆ ಥರ ಮನಸ್ಥಿತಿ ನಂದು. ಬಟ್ ಬೇರೆಯವರು ಅದೇ ರೀತಿ ಇರಬೇಕು ಅಂತ ಹೇಳೋ ಅಂಥ ರೈಟ್ಸ್ ನಮಗೂ ಇಲ್ಲ. ಬಟ್ ನೋಡಿ ಮಾಡಿ ಇನ್ನೊಬ್ರಿಗೆ ಹರ್ಟ್ ಆಗದೆ ಇರೋ ಥರ ಮಾತಾಡೋದು ಅಥವಾ ಕಮೆಂಟ್ ಮಾಡೋದು ತುಂಬ ಒಳ್ಳೆಯದು. ಸೊ ಇದು ಬ್ಯೂಟಿ ಪಾರ್ಲರ್ ರೆಡಿ ಮಾಡ್ತಾಯಿದ್ರು, ಹಿಂದೆ ಜಡೆ ಹಾಕ್ತಾಯಿದ್ರು, ಆವಾಗ ಬಂದು ಫೋಟೋಗ್ರಾಫರ್ ಫೋಟೋ ತೆಗ್ದಿರೋದು ನಮ್ಮ ಅಪ್ಪಾಜಿ ಈ ಸೀರೆ ತೊಗೋಬೇಕಾದ್ರೆ ತುಂಬ ಡೌಟಲ್ಲಿತ್ತು. ನಾನು 2 ಸೀರೆ ಇಟ್ಕೊಂಡಿದ್ದೆ, ಅದರಲ್ಲಿ ಸ್ವಾಗತ ಅವರು ಇದು ಸೆಲೆಕ್ಟ್ ಮಾಡಿದರು ನಮ್ಮ ಅಮ್ಮಂಗೆ. ಇದು ರೇಷ್ಮೆ ಸೀರೆ 5,500 ಏನೋ ಕೊಟ್ಟು ತೊಗೊಂಡಿದ್ದು ಅಮ್ಮಂಗೆ ಅಂತ. ನಮ್ಮಮ್ಮ ಅಷ್ಟು ಕಾಸ್ಟ್ಲಿ ಸೀರೆ ಬೇಡ ಅಂತಿತ್ತು. ನಾವು ಇರಲಿ, ನಮ್ಮ ಅಮ್ಮನ ಹತ್ರ ಯಾವುದೂ ರೇಷ್ಮೆ ಸೀರೆಗಳೇ ಇರಲಿಲ್ಲ.
ಅಂದ್ಬಿಟ್ಟು ಅದನ್ನು ರೇಷ್ಮೆ ಸೀರೆನ ನಮ್ಮ ಅಮ್ಮಂಗೆ ತೊಗೊಟ್ಟಿದ್ದು ನನ್ನ ತಂಗಿ ಮದುವೆ ಟೈಮಲ್ಲಿ. ಮದುವೆ ಕಾರ್ಯ ಮತ್ತು ಕರೆಯೋದು ಕಳಿಸೋದು ಎಲ್ಲ ತುಂಬ ಚೆನ್ನಾಗಾಯಿತು. ಇನ್ನೊಂದಿದೆ, ಇನ್ನು ಸ್ವಾಗತ ಅವ್ರ ಮನೆಗೆ ಒಂದಿನ ಹೋಗಿ ಬಂದುಬಿಟ್ರೆ ಇನ್ನೆಲ್ಲ ಮುಗೀತು. ನಮ್ಮ ಅತ್ತಿಗೆನೂ ಇದ್ದಾರೆ ನೋಡಿ, ನಮ್ಮ ಅತ್ತಿಗೆ, ನಮ್ಮ ಸೋದ್ರ ಮಾವ ಎಲ್ಲರೂ ಬಂದಿದ್ದಾರೆ. ನೀವು ಫೋಟೋಸ್ನ ನೋಡ್ಬೋದು, ನೋಡ್ತಾ ಇದ್ದೀರಾ ಹೇಗೆ ಕಾಣ್ತಿದ್ದಾರೆ ಹೊಸ ಮದುವೆ ಹುಡುಗ ಮದುವೆ ಹೆಣ್ಣು. ಸೊ ಅವರು ಇನ್ನು ಅವ್ರ ಲೈಫಲ್ಲಿ ಅವರು ಬ್ಯುಸಿ ಇರ್ತಾರೆ, ನನ್ನ ಲೈಫಲ್ಲಿ ನಾನು ಬ್ಯುಸಿ ಇರ್ತೀನಿ. ಏನೋ ಒಂದು ಜೊತೆಯಲ್ಲಿದ್ದಾಗ ಖುಷಿಗೆ ಒಂದು ಇದಕ್ಕೆ ಅಂತ ಹೇಳಿ ನಾವು ಫೋಟೋ ತಗೊಳ್ಳೋದು, ಒಂದು ವೀಡಿಯೋ ಮಾಡ್ಕೊಳ್ಳೋದು, ಇನ್ನೊಂದು ಮತ್ತೊಂದು ಮಾಡಿರ್ತೀವಿ. ಅದನ್ನೇ ನೋಡ್ಬಿಟ್ಟು ಕೆಟ್ಟದಾಗಿ ಮಾತಾಡೋದಲ್ಲ. ಆ್ಯಕ್ಚುಲಿ ನನ್ನ ತಂಗಿನೂ ತುಂಬ ಬೇಜಾರು ಮಾಡ್ಕೋತಾ ಇದ್ಲು. ಇವಾಗ ನೋಡಿ ನಾವೆಲ್ಲೋ ಅವರೆಲ್ಲೋ, ಯಾಕಂದರೆ ಮದುವೆ ಮಾಡಿದ್ದು ಹೆಣ್ಮಕ್ಳನ್ನ ಕೊನೆ ತನಕ ನಮ್ಮ ಮನೇಲಿ ಇಟ್ಕೊಳ್ಳೋಕ್ಕಾಗಲ್ಲ. ಬಂದಾಗ ಹೋದಾಗ ಅಷ್ಟೇ ನಾವು ಅವ್ರ ಜೊತೆಲಿರಬಹುದು. ಇನ್ಮೇಲಿಂದ ಸೊ ಅವರೂ ಹುಬ್ಳಿಗೆ ಹೋಗಿ ಶಿಫ್ಟ್ ಆಗ್ತಾರೆ ಇನ್ನೇನು ಹತ್ತಿರದಲ್ಲಿ. ಈಗ ನಮ್ಮ ಫ್ಯಾಮಿಲಿ ಫೋಟೋ ಬರ್ತಿದ್ದೆ ನೋಡಿ, ನಮ್ಮ ಅತ್ತಿಗೆ, ಅವರ ಅಪ್ಪ ಅಮ್ಮ, ನಮ್ಮ ಅಜ್ಜಿ, ನಮ್ಮ ಅಣ್ಣದಿರು, ನಮ್ಮ ದೊಡ್ಡಮ್ಮ, ನಮ್ಮ ಅಪ್ಪಾಜಿ ನಮ್ಮ ಅಮ್ಮ ಸಿಗಲೇ ಇಲ್ಲ ಗೈಸ್, ಫುಲ್ಲು ಬ್ಯುಸಿ ಇದ್ದರು. ಆ ಸ್ಟೇಜ್ ಮೇಲೆ ತೆಗೆಸ್ಕೊಂಡಿರೋ ಫೋಟೋ ಬಿಟ್ಟರೆ ಇಲ್ಲಿ ಹೊರಗಡೆ ಬೇರೆ ತೆಗಿತಿದ್ರು. ಹೊರಗಡೆ ಫೋಟೋ ತೆಗಿಯೋಕ್ಕೂ ಕೂಡ ಪೇ ಮಾಡಿದರು, ಅಂದರೆ ನೆಂಟ್ರುಗಳ್ದು ಎಕ್ಸ್ಟ್ರಾ ಫೋಟೋಗಳು ತೆಗಿಯೋಕ್ಕೂ ಕೂಡ ಅಮೌಂಟ್ ಪೇ ಮಾಡಿದರು. ಕೃತಜ್ಞ ಒಂದು ಫೋಟೋಗೂ ಕರೆಕ್ಟಾಗಿ ಬಂದಿಲ್ಲ. ನನಗೆ ಇನ್ನೊಂದು ಬೇಜಾರೇನು ಅಂದರೆ ಕೃತಜ್ಞಂಗೆ ಅಷ್ಟು ಚೆನ್ನಾಗಿ ಲಂಗ ದಾವಣಿ ಥರ ಎಲ್ಲ ಹಾಕಿ ಸೆಟ್ಟೆಲ್ಲ ಹಾಕಿ ರೆಡಿ ಮಾಡಿದೆ. ಅವ್ರದ್ದು ಸಿಂಗಲ್ಲು ಫೋಟೋಗ್ರಾಫರ್ ಹತ್ರ ಫೋಟೋನೇ ತೆಗ್ಸಿಲ್ಲ, ಫ್ರ್ಯಾಕಲ್ಲಿ ತೆಗ್ಸಿದ್ದೀನಿ. ಬಟ್ ಸೀರೆಯಲ್ಲಿ ನಾನು 2-3 ಸಲ ಹೋದಾಗ ಅವರು ಬ್ಯುಸಿ ಇದ್ದರು. ಸ್ವಾಗತ ಅವ್ರ ರಿಲೇಷನ್ಗಳು ಅವ್ರ ಫೋಟೋ ತೆಗೆಸ್ಕೋತಾ ಇದ್ದರು. ನಾನು ಹೋಗಿ ಬಂದೆ. ನನಗಲ್ಲಿ ನಿಂತ್ಕೊಂಡು ವೆಯ್ಟ್ ಮಾಡ್ಕೊಂಡು ತೆಗಿಯೋಷ್ಟು ಟೈಮ್ ಇರಲಿಲ್ಲ. ಬಂದವನ್ನೆಲ್ಲ ಮಾತಾಡಿಸ್ಬೇಕಿತ್ತು, ಅಥವಾ ಆ ಕಡೆಯಿಂದ ಈ ಕಡೆಗೆ ಸುಮ್ಮನೆ ಓಡಾಡ್ತಾನೇ ಇದ್ದೆ. ಸುಮ್ಮನೆ ಅಂದರೆ ಏನೋ ಕೆಲಸದ ಮೇಲೆ ಓಡಾಡ್ತಿದ್ದೆ, ಸುಮ್ಮನೆ ಓಡಾಡ್ತಾ ಇರಲಿಲ್ಲ. ಹಾಗಾಗಿ ಏನು ನನಗೆ ನನ್ನ ಮಗಳು ನನಗೆ ಈಗ ಫೀಲ್ ಆಗ್ತಿತ್ತು. ಅದಕ್ಕೆ ಹೇಳಿದ್ದೆ ನನ್ನ ಮಗಳಿಗೆ ಇನ್ನೊಂದು ದಿನ ಅವಳಿಗೆ ಈಗ ಕಾನ್ವೆಂಟ್ಗೆಲ್ಲ ಸೇರ್ಕೊಂಡು ಅವಳು ಸೆಟ್ಲ್ ಆಗಲಿ, ಇನ್ನೂ ಸ್ವಲ್ಪ ದಿನ ಆದಮೇಲೆ ರಜೆ ಟೈಮಲ್ಲಿ ಅವಳನ್ನ ಕೂರಿಸಿ ಚೆನ್ನಾಗಿ ಮನೇಲಿ ರೆಡಿ ಮಾಡಿ ಅದೇ ಡ್ರೆಸ್ಸಲ್ಲಿ ಅವಳಿಗೆ ಸಿಂಗಲ್ಸ್ ಫೋಟೋ ತೆಗಿಬೇಕು. ನನ್ನ ಮಗಳು ಅಷ್ಟು ಮುದ್ದಾಗಿ ಕಾಣ್ತಾ ಇದ್ಲು. ಇದೇನೋ ಅರುಂಧತಿ ನಕ್ಷತ್ರನ ತೋರಿಸ್ತಾ ಇದ್ದಾರೆ ಆ ಫೋಟೋ. ಇದೆಲ್ಲ ಸ್ವಾಗತ್ ಅವರ ಜೊತೆ ಕೆಲಸ ಮಾಡೋರು, ಅವ್ರ ಸೀನಿಯರ್ಸು ಅವರೆಲ್ಲ ಬಂದು ಈ ಥರ ಒಂದು ಥೀಮಲ್ಲಿ ಫೋಟೋ ತೆಗಿಬೇಕು ಅಂತ ಹೇಳಿ ಅದೇನೋ ವೀಡಿಯೋ ಕೂಡ ಮಾಡ್ಕೋತಾ ಇದ್ರು. ಆ ಟೈಮಲ್ಲಿ ನಾನು ಹೋಗಲಿಲ್ಲ, ಅಲ್ಲೇ ಇದೆ, ನಾನು ಸೈಡಲ್ಲಿ ನಿಂತ್ಕೊಂಡಿದ್ದೆ. ನಮ್ಮ ಅಪ್ಪಾಜಿ ನಮ್ಮ ಅಮ್ಮ ಬಂತು ನೋಡಿ, ನಮ್ಮಮ್ಮ, ನಾನು, ಕೃತಜ್ಞ ಎಲ್ಲ ಬಂದಿದ್ದೀವಿ. ಸೊ ಚೆನ್ನಾಗಿ ಕಾಣ್ತಾ ಇದ್ದೀವಿ ಅಂತ ಅನ್ಕೋತೀನಿ. ಇನ್ನೇನಿಲ್ಲ ಗೈಸ್, ಮೇಕಪ್ಪು ನನಗೆ ಯಾಕೋ ತುಂಬ ಅವ್ರು ಹೇಳಿದ್ದೆ ಸಂಜೆ ತನಕ ಇರುತ್ತೆ ಅಂದರು. ಫುಲ್ ಸ್ವೆಟ್ಟಾಗೋಯ್ತು, ನಮ್ಮ ಮುಖ ಎಲ್ಲ ಬ್ಲ್ಯಾಕ್ ಕಾಣ್ತೈತೆ ಅಂದರು. ಮಧ್ಯಾಹ್ನನೂ ಸ್ವಲ್ಪ ಟಚಪ್ ಮಾಡ್ತೀವಿ ಅಂತ ಮಾಡಿದ್ರು. ನಮ್ಗೆ ಒಟ್ಟಿಗೆ ನಾವು ಕೊಟ್ಟಿದ್ದು ಮೇಕಪ್ಗೆ 14,000. ಬಟ್ ನನಗೆ ಅನ್ನಿಸ್ತು ವೇಸ್ಟ್ ಅಂತ ಹೇಳಿ. ನಂಗೆ ಅಷ್ಟು ಅವಾಗ ಮಾಡಿದಾಗ ನಾನು ವೀಡಿಯೋದಲ್ಲಿ ಹೇಳಿದ್ದೀನಿ, ಬೇಕು ಅಂದರೆ ಆ ಪಾರ್ಲರ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅಂತ ನಾನೇ ಹೇಳಿದ್ದೀನಿ. ಬಟ್ ಲಿಟರ್ಲಿ ನಂಗೆ ತುಂಬ ಜನ ಹೇಳಿದ್ದು ಮೇಕಪ್ ಚೆನ್ನಾಗಿ ಕಾಣ್ತಾ ಇರಲಿಲ್ಲ, ಮುಖ ಬ್ಲ್ಯಾಕ್ ಕಾಣ್ತಿತ್ತು ಅಂತೇಳಿ. ಒಂದು ಸ್ಟಿಕ್ಕರ್ ಕೂಡ ಅವರು ಚೆನ್ನಾಗಿರೋ ತಂದಿರಲಿಲ್ಲ. ಏನಪ್ಪ ನನಗೆ ಆಮೇಲಿಂದ ನನಗೂ ಅನ್ನಿಸ್ತು. ಬಟ್ ಅನಿಸಿದ್ರೆ ನಾನು ಯಾರಿಗೆ ವ್ಯಕ್ತಿಗಳಿಗೆ ಫಸ್ಟ್ ನೆಟ್ಗೆ ಮಕ್ಕ ಹೊಡೆದಂಗೆ ಮಾತಾಡಲ್ಲ. ನಾನು ನನ್ನ ಮನಸ್ಸಲ್ಲೇ ಇಟ್ಕೊಂಡ್ಬಿಡ್ತೀನಿ, ಅಯ್ಯೋ ನಾವು ಮಾತಾಡಿದ್ರೆ ಏನು ಅನ್ಕೋತಾರೋ ಏನೋ ಅಂತ. ನನಗೂ ಅನ್ನಿಸ್ತು 14,000 ಸೆಟ್ಟಿಂದ, ಮೇಕಪ್ಪಿಂದ, ಎಲ್ಲಿಂದ ಕೊಟ್ಟಿದ್ದು. ಹೇರ್ ಸ್ಟೈಲ್ ಚೆನ್ನಾಗಿ ಮಾಡಿದರು, ನನಗೆ ಹೇರ್ ಸ್ಟೈಲ್ ಚೆನ್ನಾಗಿತ್ತು. ಬಟ್ ಮುಖಕ್ಕೆ ಮೇಕಪ್ಪು ನನಗೆ ನನ್ನ ತಂಗಿಗೂ ಆಗಲೇ ಅಷ್ಟು ಚೆನ್ನಾಗಿರಲಿಲ್ಲ. ಸ್ವೆಟ್ಟಾಗಿ ಎಲ್ಲ ಹೋಗ್ತಿತ್ತು. ಲಿಫ್ಟಿಕ್ ಇರಲಿಲ್ಲ. ಲಿಫ್ಟಿಕ್ ನಾನು ಬಂದ್ಬಿಟ್ಟು ಮಧ್ಯಾಹ್ನ ನಂದು ವಾಟರ್ ಪ್ರೂಫು ಮೆಬ್ಲಿನ್ದು ಇತ್ತಲ್ಲ ಅದನ್ನು ಹಾಕ್ಕೊಂಡೆ. ನನಗೇನೋ ವೇಸ್ಟ್ ಅಂತ ಅನ್ನಿಸ್ತು. ಬಟ್ ಏನೂ ಮಾಡೋಕ್ಕಾಗಲ್ಲ, ಕಾರ್ಯಗಳಲ್ಲಿ ಈ ಥರ ಏನೇನೋ ಆಗ್ತಿರುತ್ತೆ. ನಾನು ಹೋದೆ, ಬಿದ್ದೆ, ನಮ್ಮ ದೊಡ್ಡಮ್ಮನ ಮೊಬೈಲ್ ಹಾಳಾಯಿತು. ಏನಂದರೆ ಏನು ಸಮಾಧಾನ ಮಾಡ್ಕೋಬೇಕು ಅಂದರೆ, ಏನೋ ಒಂದು ದೊಡ್ಡದಲ್ಲಿ ಆಗಬೇಕಾಗಿರೋದು ಚಿಕ್ಕದ್ರಲ್ಲಿ ಆಯಿತು ಅಂತ ಸಮಾಧಾನ ಪಡ್ಕೋಬೇಕಷ್ಟೇ. ಇದು ರಿಸೆಪ್ಷನ್ ವೇರು. ಹಾರಗಳಿಗೆ ಕೊಟ್ಟಿದ್ದಾರೆ, ಒಂದೊಂದು ಹಾರಕ್ಕೆ 3,500 2 ಹಾರದಿಂದ 7,000 ನಾವು ಕೊಟ್ಟಿರೋದು. ಹಿಂಗೆ ಬೇಕು ಅಂತ ಮಾಡಿಸ್ತು. ಅದರಲ್ಲೂ ಕೂಡ ಕೆಲವೊಂದು ಲೋಪದೋಷಗಳು ಆಗೇ ಆಗ್ತವೆ. ಯಾಕಂದರೆ ಗೊತ್ತಲ್ವ, ಕಾರ್ಯಗಳು ಅಂದಾಗ ನಾವೆಷ್ಟೇ ಎಚ್ಚರಿಕೆಯಿಂದ ಇದ್ದರೂ ಕೆಲವೊಂದು ಆಗೇ ಆಗ್ತವೆ. ಬಟ್ ನಾವು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಆಗಿರೋದ್ರಿಂದ ನಮ್ಮ ಲೆವೆಲ್ಗೆ ಒಂದು ಶಕ್ತಿ ಮೀರಿ ಅವರಾಗಿರ್ಬೋದು, ಸ್ವಾಗತ ಅವ್ರ ಮನೆಯವರಾಗಿರ್ಬೋದು, ಅಥವಾ ನಮ್ಮ ಮನೆಯವರಾಗಿರ್ಬೋದು, ಸೊ ಮಾಡ್ಕೊಂಡಿದ್ದೀವಿ. ಇನ್ನೇನು ಅದ್ರ ಬಗ್ಗೆ ಏನು ಹೇಳೋಕ್ಕೇನೂ ಇಲ್ಲ. ಸೊ ಅವ್ರು ಆರಾಮಾಗಿದ್ದಾರೆ, ಹೆಣ್ಣು ಗಂಡು ಚೆನ್ನಾಗಿದ್ದಾರೆ, ಖುಷಿಯಾಗಿದ್ದಾರೆ. ಸೊ ಅವ್ರು ಹಾಗೇ ಇರಲಿ. ನನ್ನ ಸುಂದರಿ ಬಂದಳು ನೋಡಿ, ನಮ್ಮ ಕೃತಜ್ಞ. ಇದು ಸಿಂಗಲ್ ತೆಗ್ಸಿದ್ದು ಫ್ರ್ಯಾಕಿಂದ. ನನ್ನ ಮಗಳಿಗೆ ಒಂದು 15 ದಿನ ತಿಂಗಳಿಂದನೇ ಇಂಥ ಡ್ರೆಸ್ಗೆ ಇಂಥ ಬಳೆನೇ ಹಾಕಬೇಕು, ಇಂಥ ಸರ ಹಾಕಬೇಕು ಅಂತ ಹೇಳಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ. ನನ್ನ ಮಗಳು ತುಂಬ ಚೆನ್ನಾಗಿ ಕಾಣ್ತಾಯಿದ್ಲು. ಎಲ್ಲರೂ ತುಂಬ ಇಷ್ಟಪಟ್ಟರು. ಎಲ್ಲರೂ ನಮ್ಮ ಕೃತು ಓಡಾಡ್ತಾಯಿದ್ರೆ ನಮ್ಮ ಕೃತುನೇ ನೋಡ್ತಾ ಇರೋರು, ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ಲು. ಬಟ್ ಏನಂದರೆ ಅವತ್ತು ಅವಳಿಗೆ ಏನು ಅನ್ಕೊಂಬಿಟ್ಲೋ ಏನೋ ಗೊತ್ತಿಲ್ಲ, ನಾನು ಕೈ ಬಿಟ್ಟು ಹೋಗ್ತಾನೆ ಇರಲಿಲ್ಲ, ಯಾರ ಹತ್ರನೂ ಹೋಗ್ತಾ ಇರಲಿಲ್ಲ. ನಾನು ಬೇರೆ ಬಂದು ನೆಂಟರು ಫ್ರೆಂಡ್ಸ್ಗಳು ಅವ್ರನ್ನ ಇವ್ರನ್ನ ಮಾತಾಡಿಸ್ಬೇಕಿತ್ತು. ನಾನು ಕೈ ಬಿಟ್ಟೇ ಹೋಗ್ತಾ ಇರಲಿಲ್ಲ. ಅದರಲ್ಲೂ ನನಗೇನೋ ಒಂಥರ ಫೀಲಿಂಗು, ನನ್ನ ಗಂಡ ಇದ್ದಿದ್ರೆ ಚೆನ್ನಾಗಿರೋದಲ್ವ, ನನ್ನ ಗಂಡ ಇದ್ದಿದ್ರೆ ಚೆನ್ನಾಗಿರೋದು ಅಂತ. ತುಂಬ ಜನ ಅಲ್ಲಿ ಇವ್ರ ಯಜಮಾನ್ರು ತೀರೋಗ್ಬಿಟ್ರು ಅಂತ 1-2-3 ಜನ ಮಾತಾಡೋದನ್ನು ಕೇಳಿಸ್ಕೊಂಡೆ ನಾನು.
ನಾನು ಬೇರೆ ಒಬ್ಬೊಬ್ಬಳೇ ಓಡಾಡ್ತಿದ್ದೆ ಅಲ್ವಾ. ಆ್ಯಂಡ್ ಎಲ್ರಿಗೂ ಗೊತ್ತಾಗಿರುತ್ತೆ ಒಬ್ಬೊಬ್ಬಳೇ ಮಗು ಜೊತೆ ಓಡಾಡ್ತಿದ್ದಾಳೆ ಅಂದರೆ ಹಬಿ ಇಲ್ಲ, ಹಸ್ಬೆಂಡ್ ಇಲ್ಲ ಅಂತ. ನನಗೂ ಏನೋ ಒಂಥರ ಬೇಜಾರು ಗೈಸ್. ನಾನು ಎಷ್ಟು ಸ್ಟ್ರಾಂಗಾಗಿ ಜೋರಾಗಿ ಬಡ್ಕೋತಾ ಇರ್ತೀನಿ, ಅಥವಾ ಕೆಲವೊಂದು ಟೈಮು ಕೆಲವೊಬ್ರನ್ನ ಬೈತಾ ಇರ್ತೀನಿ. ಕೆಲವೊಂದು ಟೈಮ್ ನೀವು ಜೋರಾಗಿ ಕೂತ್ಕೊಂಡು ಮಾತಾಡ್ತೀರಾ, ನೀವುಗಳು ಅಂತಿರ್ತೀರ. ಬಟ್ ಅಷ್ಟೇ ಮನಸ್ಸಲ್ಲಿ ನನ್ನ ಮನಸ್ಸಲ್ಲಿ ಎಷ್ಟು ನೋವಿದೆ ಅಂತ ಯಾರಿಗೂ ಹೇಳ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಎಲ್ಲೋದ್ರೂ ಒಬ್ಬೊಬ್ಬಳೇ ಓಡಾಡಬೇಕು. ನಮ್ಮಮ್ಮ ನಮ್ಮಪ್ಪ ಅಥವಾ ನನ್ನ ತಂಗಿ ಬಿಟ್ಟರೆ ಹೇಗಿದೆಯಾ ಅಥವಾ ಉಂಡ ಟೈಮ್ ಕರೆಕ್ಟಾಗಿ ತಿಂದ ಏನಾದರೂ ಬೇಕಂತ ನನಗೆ ಕೇಳೋಕ್ಕೆ ಯಾರೂ ಇಲ್ಲ. ನನ್ನ ಗಂಡ ಇಲ್ಲ ಅಥವಾ ನನ್ನ ಗಂಡನ ಕಡೆಯವ್ರು ಮುಂಚೆನೇ ಇಲ್ಲ. ತುಂಬ ಬೇಜಾರಾಗುತ್ತೆ. ಯಾವ ವಯಸ್ಸಲ್ಲಿ ಏನೇನು ಯಾವ್ದು ಇರಬೇಕು ಅಥವಾ ಯಾವ್ದು ಅವಶ್ಯಕತೆ ಇದೆ ಅದೇ ಇಲ್ಲ. ನಂಗೆ ಈಗ ಏನೋ ಜೂನ್ಗೆ 28 ವರ್ಷ ತುಂಬುತ್ತೆ. ಬಟ್ ಹೆಣ್ಣಿಗೆ ಏನು ಅಂದರೆ ಫಸ್ಟು ತಂದೆ ತಾಯಿ ಆಸರೆ, ಅದಾದಮೇಲೆ ಗಂಡನ ಆಸರೆ, ಅದಾದಮೇಲೆ ಮಕ್ಕಳ ಆಸರೆ ಅಂತ ಇರುತ್ತೆ. ನನಗೆ ಯಾವ ವಯಸ್ಸಲ್ಲಿ ಯಾವ ಆಸರೆ ಬೇಕಿತ್ತು ಅಥವಾ ಯಾವ ಪ್ರೀತಿ ಬೇಕಿತ್ತು ಆ ಪ್ರೀತಿ ಇಲ್ಲ ನನಗೆ. ಪರವಾಗಿಲ್ಲ, ನಂತರ ತುಂಬ ಜನ ಈ ಸಮಾಜದಲ್ಲಿ ಬದುಕ್ತಾ ಇದ್ದಾರೆ. ಒಳ್ಳೆ ರೀತಿಲಿ ಬದುಕ್ತಾ ಇರೋರು ಇದ್ದಾರೆ ಅಥವಾ ಬೇರೆ ರೀತಿ ಬದುಕ್ತಾ ಇರೋರು ಇದ್ದಾರೆ. ನನಗೆ ನಾನು ಹೆಂಗೆ ಬದುಕ್ತಾ ಇದ್ದೀನಿ ಅದರಲ್ಲಿ ತೃಪ್ತಿ ಇದೆ, ತುಂಬ ಖುಷಿ ಇದೆ. ನನ್ನ ಮಗಳನ್ನ ನಾನು ಓದಿಸ್ತಾ ಇದ್ದೀನಿ, ಯಾರ ಸಪೋರ್ಟು ಇಲ್ಲದೆ ಅಥವಾ ಯಾರ ಹತ್ರನೂ ₹1 ಇಸ್ಕೊಳ್ದೆ ನಾನು ದುಡಿದು ನನ್ನ ಮಗಳಿಗೆ ಏನೇನು ಬೇಕು ಎಲ್ಲನೂ ಅಪ್ಪಾಗಿ ಅಮ್ಮನಾಗಿ ನಾನು ಮಾಡ್ತಾಯಿದ್ದೀನಿ ಅಂತ ಹೇಳಿ ನನಗೆ ಸಮಾಧಾನ, ಖುಷಿ, ಆತ್ಮತೃಪ್ತಿ ಎಲ್ಲ ಇದೆ. ಈಗಲೂ ಕೂಡ ನನ್ನ ಮಗಳನ್ನ ಇನ್ನೂ ಅಡ್ಮಿಷನ್ ಮಾಡಿಲ್ಲ. ಬಿಕಾಸ್ ಮನಿ ಪ್ರಾಬ್ಲಮ್. ಹೋದ ವಾರನೇ ಅಡ್ಮಿಷನ್ ಮಾಡಬೇಕಿತ್ತು. ಕೆಲವೊಂದು ಫೈನಾನ್ಷಿಯಲ್ ಪ್ರಾಬ್ಲಮ್ಮಿಂದ ನಾನು ಮಾಡಿಲ್ಲ. ನನಗೆ ಸ್ಯಾಲ್ರಿನೂ ಅಷ್ಟೇ 3 ತಿಂಗಳಾಯಿತು, ಇನ್ನೂ ಸ್ಯಾಲ್ರಿ ಕೂಡ ಹಾಕಿಲ್ಲ. ಬಟ್ ಇವಾಗ ಸೋಮವಾರ ಮಾಡಬೇಕಿತ್ತು. ನಾನು ಹರಿನಹಳ್ಳಿಯಿಂದನೇ ಬಂದೆ, ಹಾಗಾಗಿ ಏನು ಸೋಮವಾರ ಮಾಡಿಲ್ಲ. ಇನ್ನು ಮಂಗಳವಾರ ಬೇಡ ಅಂಥೇಳಿ ನೆಕ್ಸ್ಟ್ ಇನ್ನು ಬುಧವಾರ ಅಥವಾ ಗುರುವಾರದಲ್ಲಿ ನಾನು ಅಡ್ಮಿಷನ್ ಮಾಡಬೇಕು ನನ್ನ ಮಗಳನ್ನು. ಎಷ್ಟು ಕಷ್ಟ ಆದರೂ ಪರವಾಗಿಲ್ಲ ಗೈಸ್, ನಾನು ಅಂದ್ಕೊಂಡಂಗೆ ಬದುಕಬೇಕು ಅಂತ. ಕೆಲವೊಬ್ರು ಹೇಳಿದರು ಹೆಂಗೆಂಗೋ ಬದುಕಿದ್ರೆ ಆಗುತ್ತಾ, ನಾಯಿಗಳ ಥರ ಬದುಕಿದ್ರೆ ಆಗುತ್ತಾ ಅಂತ. ನನಗೆ ಎಲ್ಲ ಇದ್ದು ಏನೂ ಇಲ್ದಿರೋ ಥರ ಬದುಕ್ತಾ ಇದ್ದೀನಿ. ಇರಲಿ, ದೇವರು ನಮಗೂ ಒಂದಿನ ಒಳ್ಳೆ ಟೈಮ್ನ ಕೊಡ್ತಾನೆ, ನಮಗೂ ಒಂದು ಒಳ್ಳೆ ದಿನ ಬರುತ್ತೆ. ಇನ್ನೇನು ಮಾಡೋದು, ಇರೋಳೊಬ್ಳು ಮಗಳು, ಅವಳನ್ನ ಸಾಕೋಣ, ಚೆನ್ನಾಗಿ ನೋಡ್ಕೊಳ್ಳೋಣ ಅನ್ನೋ ನಂಬಿಕೆ ಮೇಲೆ ಎಲ್ಲನೂ ಮಾಡ್ತಾಯಿದ್ದೀನಿ. ಸೊ ನೀವು ಕೂಡ ನಮ್ಮ ವೀಡಿಯೋನ ಇಷ್ಟ ಆದರೆ ನೋಡಿ, ಇಷ್ಟ ಆಗಿಲ್ಲ ಅಂದರೆ ದಯವಿಟ್ಟು ಸ್ಕಿಪ್ ಮಾಡಿ, ಬೇಡ ಕಮೆಂಟ್ ಮಾಡಿಬಿಡಿ. ನಮ್ಮ ನೋವು ನಮ್ಮ ದುಃಖ ಎಷ್ಟಿರುತ್ತೆ ಅಂತ ಗೊತ್ತು. ಎಲ್ಲನೂ ವೀಡಿಯೋದಲ್ಲಿ ತೋರಿಸ್ಕೊಬಿಟ್ರೆ ನೀವೇನು ಅಂತೀರೋ ಅದೆಲ್ಲ ನಾವು ತೋರ್ಸೋಕ್ಕಾಗಲ್ಲ, ಕೆಲವೊಂದಿನ ಹೇಳ್ಕೊಳಕ್ಕೂ ಆಗೋಲ್ಲ. ಸೊ ನೋಡಿ ಮಾತಾಡಿ ಅಂತ ಹೇಳ್ತಾ ಇದ್ದೀನಿ. ಹಾಗೈತೆ ನನ್ನ ತಂಗಿ ನೋಡಿದ್ರೆ ಇವಾಗ ಅವ್ರ ಮನೆ ಫ್ರಿಡ್ಜ್ ಕ್ಲೀನ್ ಮಾಡ್ತಾವಳೆ. ಹಾಂ, ಒಂದು ಕವರ್ಗೆ ಹಾಕಿಡು ಎಲ್ಲನೇ ನೋಡಿ. ಇಷ್ಟೊತ್ತು ನಾನು ಫ್ರಿಡ್ಜ್ ಕ್ಲೀನ್ ಮಾಡ್ತಾವಳೆ. ಬೆಳಗ್ಗೆ ಅಂದ್ಲು ಫ್ರೀ ಆದಾಗ ಇದೆಲ್ಲ ಮುಗಿದ್ಮೇಲೆ ಕ್ಲೀನ್ ಮಾಡ್ಕೊತೀನಿ ಕಣಕ್ಕ ಅಂತ. ಈಗ ನೋಡಿದ್ರೆ ಅದು ಏನಂಗೋ ಕಣ, ಇಷ್ಟೊತ್ತು ನಾನು ಮಲ್ಕೊಳ್ಳೋ ಟೈಮಲ್ಲಿ ಫ್ರಿಡ್ಜ್ ಕ್ಲೀನ್ ಮಾಡ್ತಾವಳೆ ಗೈಸ್. ನೋಡಿ ಹೆಂಗೆ ಹುಡುಗಿ ಆ್ಯಕ್ಟಿವ್ ಆಗಿಬಿಟ್ಟವಳೆ. ಬೆಳಗ್ಗೆ ಮಾತ್ರೆ ಸಿರಪ್ ಎಲ್ಲ ಕುಡಿದ್ಮೇಲೆ ಬೆಟ್ಟದಪುರಕ್ಕೆ ಹೋಗ್ಬಿಟ್ಟು ಬಂದಮೇಲೆ ಹಾಸ್ಪಿಟ್ಲಿಗೆ. ಎನಿ ಹೆಲ್ಪ್ ಬೇಕಾ ಬೇಡವಾ? ವೆರಿ ಗುಡ್ ಮಾರ್ನಿಂಗ್ ಎಲ್ರಿಗೂ. ಹ್ಯಾಪಿ ಸಂಡೇ. ನಾನು ನೆನ್ನೆ ವ್ಲಾಗ್ನೇ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನಮ್ಮ ಅಮ್ಮನಿಂದ ಮಾಡ್ತಾಯಿದ್ದೀನಿ, ನನಗೆ ತೋರಿಸ್ತಾ ಇಲ್ಲ. ದೂರದಿಂದ ತೋರಿಸಿದ್ರೆ ನೀವೆಲ್ಲ ಬೈತೀರಾ, ಸಾರಿ ಹತ್ರದಿಂದ ತೋರಿಸಿದ್ರೆ ನೀವೆಲ್ಲ ಬೈತೀರಾ ಅಂತ ತುಂಬ ದೂರದಿಂದ ತೋರಿಸ್ತಾ ಇದ್ದೀನಿ. ಹಾಂ, ಈರುಳ್ಳಿ ಖಾರ ಮಾತ್ರ ಅಲ್ವಾ, ಮಿಕ್ಸಾ? ಚಿಕನ್ ಚಾಪ್ಸ್ ಮಾಡ್ತಾಯಿದ್ದಾರೆ. ಮಟನ್ ಕೂಡ, ಚಿಕನ್ ಆದಮೇಲೆ ಮಟನ್ ರೆಡಿ ಆಗುತ್ತೆ. ನನ್ನ ತಂಗಿ ನೋಡಿ ಇಲ್ಲಿ ಕೆಲಸ ಮಾಡ್ತಾ ಇದ್ದಾಳೆ, ಬ್ಯುಸಿಯಾಗಿದ್ದಾಳೆ. ಏನಾದರೂ ಹೇಳೆ, ಹಾಯ್ ಹೇಳೆ. ಹುಷಾರಿಲ್ಲ ಫ್ರೆಂಡ್ಸ್, ಬೈಲರ್ ಕೋಳಿ ಹಂಗೆ ಆಡ್ತಾಳೆ. ಮಟನ್ ಇದೆ ನೋಡಿ, ತೋರಿಸ್ಬಾರ್ದು ಅಂತ ಕೈ ಅಡ್ಡ ಇಟ್ಕೊತಾ ಇದ್ದೀನಿ. ನೆನೆ ನಾನು ಕೋರಾದಲ್ಲಿ ಸಂತು ಅಂತ ಹೆಸರು ಹಾಕ್ಕೊಂಡಿದ್ದೆ. ಚಾಂದಮ್ಮ ಅಲ್ಲಿ ಒಳಗಡೆ ಐತೆ ನೋಡಿ, ರೂಮಲ್ಲಿ ಕೆಲಸ ಮಾಡ್ತಾ ಇದ್ದಮ್ಮ. ಸಂತು ಅಂತ ಹೆಸರು ಹಾಕ್ಕೊಂಡಿದ್ದೆ ನೋಡಿ, ಸಿಂಪಲ್ಲಾಗಿ. ಎಲ್ಲರೂ ನೋಡಿ, ನಾನು ಮನೆ ಕಸ ಎಲ್ಲ ಗುಡಿಸ್ಕೊಟ್ಟೆ ಫ್ರೆಂಡ್ಸ್. ನಮ್ಮ ಸುಮಕ್ಕ ಅವ್ರು ಬಂದಿದ್ದಾರೆ ನಗಡಕ್ಕೆ. ಸಾನು ಹಾಯ್. ಇದ್ದಾನೆ ಒಬ್ಬ. ನಮ್ಮ ಸುಮಕ್ಕ ಪಾಪ ಹೆಲ್ಪ್ ಮಾಡ್ತಾ ಇದೆ. ನಮ್ಮ ಚಾಂದು ಮನೆಗೆ ಬಂದು ಮುದ್ದೆ ತೆಗಿತಾ ಇದೆ. ನಾನು ಚಿಕನ್ ಪೆಪ್ಪರ್ ಡ್ರೈ ಮಾಡೋಕ್ಕೆ ಎಲ್ಲ ರೆಡಿ ಮಾಡಿಟ್ಟಿದ್ದೀನಿ. ಇವಾಗ ಒಲೆ ಹಸಿದ್ದೀನಿ, ಬನ್ನಿ ಚಿಕನ್ ಪೆಪ್ಪರ್ ಡ್ರೈ ಮಾಡೋಣ. ಇಲ್ಲಿ ಚಿಕನ್ ಚಾಪ್ಸ್ ದೂರದಿಂದ ತೋರಿಸ್ತೀನಿ, ರೆಡಿ ಇದೆ. ಆ್ಯಂಡ್ ಮಟನ್ ಇದಾ, ಮಟನ್ ರೆಡಿ ಇದೆ, ಮುದ್ದೆ ರೆಡಿ ಆಗ್ತಾ ಇದೆ, ರೈಸ್ ರೆಡಿ ಇದೆ. ಈಗ ಪೆಪ್ಪರ್ ಡ್ರೈ ಮಾಡೋಣ ಬನ್ನಿ. ತಿನ್ನವ ಮಟನ ಹೊರಡ್ತಾ ಇದ್ದಾರೆ. ಬಾಯ್ ಮಾಡೋಣ ಗೋಪಿಯಣ್ಣ ಮಗ ಅವರೆಲ್ರಿಗೂ. ಅಲ್ಲ ಸಾರಿ, ಬಾಯ್ ಮಾಡ್ಬಿಡು. ಬಾಯ್.
ಕೂತ್ಕೊಳ್ಳಿ ಸುಲತ್ನೆ. ಸ್ವಾಮಿ ತಂಗಿ ನಾಲ್ಕೂವರೆ ಆಗಿದೆ ಟೈಮು. ನನಗೆ ವ್ಲಾಗ್ ಮಾಡೋಕ್ಕೆ ಇಲ್ಲಿ ಯಾಕೋ ಮನಸ್ಸೇ ಇಲ್ಲ, ಮನಸ್ಸು ಸರಿ ಇಲ್ಲ. ಬಟ್ ಚೆನ್ನಾಗಿ ತಿಂತಾಯಿದ್ದೀನಿ. ಇವಾಗ ಮಶ್ರೂಮ್ ಕಬಾಬ್ ಆ್ಯಂಡ್ ಚಿಕನ್ ಲಾಲಿಪಾಪ್ ಆ್ಯಂಡ್ ಸ್ವೀಟ್. ಸೊ ಆಗೈತವ್ರೆ ಡಿಕ್ಷನ್ ಅವ್ರ ಮನೆ ಎಲ್ಲ ಊಟಕ್ಕೆ ಕರೆದಿದ್ರು. ನಾವು ಊಟಕ್ಕೆ ಹೋಗಿಲ್ಲ ಅಂದ್ಬಿಟ್ಟು ಮನೆಗೆ ತಂದುಕೊಟ್ರು. ಅದೆಲ್ಲನೂ ಮಲಗಿದ್ದೆದ್ದು ತಿಂದುಬಿಟ್ಟು ಈಗ ನಾವೆಲ್ಲರೂ ವಾಕ್ ಬಂದಿದ್ದೀವಿ. ಏನೋ ಮಾತಾಡ್ಬೇಡ. ಹಾಂ, ಎಲ್ಲಾರ ಮನೇಲೂ ಊಟಕ್ಕೆ ಕರೆದ್ರು, ಆದರೆ ಹೋಗಲಿಲ್ಲ. ಹಾಂ, ನಮ್ಮ ಮನೇಲೇ ಊಟ ಮಾಡ್ದೋಳ ಮೈನ್ ಮನೆ. ಬಂದಾಲೆ 3 ದಿನ ಆಯ್ತು. ನಾವು ಬೆಳಗ್ಗೆಗೆಲ್ಲ ಎಸ್ಕೇಪ್ ಆಯ್ತು. ಬೆಳಿಗ್ಗೆಗೆ ಹೋಯ್ತೀವಿ. ನಮ್ಮ ದೊಡ್ಡಮ್ಮ ಹುಬ್ಳಿಗೆ ಹೋಯ್ತದೆ, ಹೆಬ್ಬೆಟ್ ಕೊಡ್ಬೇಕಂತೆ. ನಾನು ರಾಮನಾಥ್ಪುರಕ್ಕೆ ಹೋಯ್ತೀನಿ, ನನಗೆ ಮೀಟಿಂಗ್ ಇದೆ. ಬಂದು 15 ದಿನ ಆಯ್ತು. ನನ್ನ ಮಕ್ಕಳು ಊರಲ್ಲಿ ಕಾಯ್ತಾವ್ರೆ. ಮಮ್ಮಿ ಬಂದಿರ ಅಂತ ಕಾಯ್ತಾವ್ರೆ. ನಮ್ಮಮ್ಮ ಮುಂಡೂರಿಗೆ ಹೋಯ್ತದೆ. ಕೃತು ಮತ್ತು ಅಮ್ಮ, ಅಪ್ಪಾಜಿ ಇವಾಗಲೂ. ಅಮ್ಮ ಅಪ್ಪಾಜಿ ಹೋಯ್ತಮ್ಮ. ಅಯ್ಯೋ ನಾನು ಬಾಯಿನೇ ಮಾಡಿಲ್ವಲ್ಲಮ್ಮ, ಕರಿಬೇಕು ತಾನೇ ಹೋಗ್ಬೇಕಾರೆ. ಸೊ ಆಗತ್ತವ್ರು ಈಗ ನೈಟ್ ಹುಬ್ಳಿಗೆ ಹೋಯ್ತಾರೆ. ಇದ್ರೂ ಮಂಗಳವಾರ ಬೆಂಗಳೂರಿಗೆ ಹೋಯ್ತೀನಿ. ಇರು ಇನ್ನೊಂದು ವಾರ. ಮಾತ್ರೆ ಮುಗ್ದೋಗೋ ಅಷ್ಟರಲ್ಲಿ ನಮ್ಮ ಮಾತ್ರೆ ನಮ್ಮ ಸಾಲಿರಂದ್ರೆ ಎಲ್ಲೂ ಸಿಗೋದೇ ಇಲ್ಲ. ನಿನ್ನ ಮಾತ್ರೆ ಬಿಡು. ಎಲ್ಲೂ ಈ ದೇವಸ್ಥಾನ ತಕ ನಾವು ಹೋಯ್ತಿರೋದು. ನೆನೆ ಫುಲ್ ದೇವಸ್ಥಾನ ರಶ್ ಆಗಿತ್ತು. ಇವತ್ತು ಯಾರು ಜನನೇ ಇಲ್ಲ. ವಾಕ್ ಮಾಡೋಣ ಅಂತಲೇ ಬಂದು. ನನ್ನ ಮೊಬೈಲ್ ಬೇರೆ ಕಳೆದೋಯ್ತು ನನ್ನ ತಂಗಿ ಮಗಳ ಮನೇಲಿ. ಮನೇಲೆಲ್ಲ ಸಾರಿ ಚೌಟ್ರಿಲಿ ಚೌಟ್ರಿಲಿ ಹೆಂಗೆ ಗೊತ್ತಿಲ್ಲ, ಕಳೆದೋಯ್ತು. ದೊಡ್ಡ ಮೊಬೈಲೇ ಕಳೆದೋಯ್ತು. ಬೇಜಾರಾಯಿತು. ಮದುವೆ ಎಲ್ಲ ಚೆನ್ನಾಗಾಯ್ತು. ಆಮೇಲೆ ಅಷ್ಟೇನಾ? ಸುಮಾರು ಮಾತಾಡ್ಬಿಡ್ತದೆ ನಮ್ಮ ದೊಡ್ಡಮ್ಮ. ಚೆನ್ನಾಗಿ ಗಾಳಿ ಬಿಸ್ತದ ನಡಿ. ಈಗ ತಿಂದಿದ್ದು ಒಂಚೂರು ಅರಗ್ಲಿ. ನಂಗೇನೋ ನೈಟ್ ಊಟನೇ ಬೇಡ ಗೈಸ್. ಕೆನ್ನೆ ಗಿನ್ನೆ ಎಲ್ಲ ಬಂದ್ಬಿಟ್ಟವೆ ಅನ್ನಿಸ್ತದೆ. ಉಂಡು 2 ದಿನದಿಂದ ಉಣ್ಣೋದು ಕೂತ್ಕೊಳ್ಳೋದು, ಊಟ ಮಾಡೋದು ಕೂತ್ಕೊಳ್ಳೋದು, ಇದೇ ಕೆಲಸ. ನನ್ನ ಜೊತೆ ಕೈ ಹಿಡ್ಕೋತೀನಿ ಬಾರೆ ಅಂತ ಕರೆದ್ರೆ ಅಲ್ಲಿ ನೋಡಿ ಅವ್ರ ಚಿಕ್ಕಮ್ಮನ ಜೊತೆ ಹೋಗೋಳೆ. ಎಷ್ಟು ಕರೆದ್ರೂ ನನ್ನ ಕೈ ಹಿಡ್ಕೊಳ್ದಾನೆ ನಮ್ಮ ಅಮ್ಮ ಬೇಕು, ನಮ್ಮ ಚಾಂದಮ್ಮ ಬೇಕು ಅಂದ್ಬಿಟ್ಟು ಚಾಂದವನ ಕೈ ಹಿಡ್ಕೊಂಡು ಹೋಯ್ತಾವಳೆ ಅವ್ರ ಚಿಕ್ಕಪ್ಪನ ಜೊತೆಯಲ್ಲಿ. ವಾಕ್ ಮಾಡ್ಕೊಂಡು ಇಲ್ಲಿ ದೇವಸ್ಥಾನಕ್ಕೆ ಬಂದು ಶುಕ್ರವಾರ ನೈಟು ಮರಿ ಹೊಡೆದಿರೋದಿಲ್ಲ. ಒಂದು ಅಂದಾಜು ಎಷ್ಟು ಮರಿ ಬಿದ್ದಿರ್ಬೋದು? 120 ಮರಿ. ಇಲ್ಲೊಳ್ಳೆ ಸಖತ್ತಾಗಿ ಗಾಳಿ ಬಿಸ್ತೈತಲ್ವಾ? ಓ ಇಲ್ಲಿ ನೋಡಿಲಿ ಹಾಲೆ ಬೇಡಿಕೆ ಇಡ್ತದ ನಮ್ಮ ದೊಡ್ಡಮ್ಮ. ನೀನು ಬೇಡ್ಕೊ ಚಿನ್ನಮ್ಮ, ಒಳ್ಳೇದು ಮಾಡಪ್ಪ ಅಂತ. ಅಯ್ಯೋ ಏನು ಬೇಡ್ಕೊಂಡೆ ಚಿನ್ನ? ದೊಡ್ಡಮ್ಮ ಚಿಕ್ಕಮ್ಮ ಇವ್ರ ಇಬ್ರು ಅಕ್ಕಂಗಿರ ಅನ್ಸತ್ತೆ. ಕಾಣ್ತಾ ಇಲ್ಲ, ಸ್ಕ್ರೀನ್ ಬಿಟ್ಬಿಟ್ಟವ್ರೆ. ಕೈ ಮುಕ್ಕೊಳ್ಳಿ ಇಲ್ಲಿಂದಲೇ ಎಲ್ಲ. ಮಳೆ ಹಬ್ಬನೂ ಮುಗೀತು. 15 ವರ್ಷಕ್ಕೆ ಮಾಡಿದ ಬಂಡಿ ಹಬ್ಬ ಆಯ್ತಾ? ನೋಡಿ ಹೆಂಗಂತವಳೆ. ಹಾಯ್ ಫ್ರೆಂಡ್ಸ್, ಚಳಿ ಆಯ್ತದೆ ಫ್ರೆಂಡ್ಸ್ ಅಂತವಳೆ. ಭರ್ಜರಿಯಾಗಿ ಹೋಯ್ತಾ ಇದೆ ಮಳೆ. ನೋಡಿ ಹೆಂಗೆ ಹೋಯ್ತಾ ಇದೆ ಅಂತ. ನಮ್ಮ ಫ್ರೆಂಡ್ ಕೀರ್ತನ ಇಲ್ಲೇ ಇದ್ದಾರೆ. ಅಂಗನವಾಡಿ ಅಲ್ದೇ ಹರಿನಹಳ್ಳಿಗೂ ನಮ್ಮನ್ನ ಫಾಲೋ ಮಾಡ್ಕೊಂಡು ಬಂದಿದ್ದಾರೆ ಗೈಸ್. ನಮ್ಮನ್ನು ಬಿಟ್ಟಿರೋಕ್ಕಾಗಲ್ಲ ಅಂತ. ನಿಜ. ಬಾಯ್. ಸರಿ ಓಡಿ ಈಗ. ನಿಜ ಅನ್ಕೊಬಿಟ್ಟಿರಿ. ಆಮೇಲಿಂದ ಇವ್ರು ನೆಂಟ್ರ ಮನೆಗೆ ಬಂದವ್ರೆ ಗೈಸ್. ನಾ ಸುಮ್ಮನೆ ರೇಕ್ಸಕ್ಕೆ ಹೇಳಿದ್ದು. ನಡ್ರಿ ಮಳೆ. ಬಾಯ್. ಕಾಮಿಡಿನೇ ಮುಗ್ದೋಯ್ತು. ಬಿಲ್ ಅಲ್ಲಿ ತಗೊಂಡೋಗಿ ತಕ್ಷಣ ಬಿಲ್ ಅಲ್ಲಿ ತಗೊಂಡೋಗಿ ಕೊಡ್ತಾನೆ. ಎಲ್ಲಿ ಅವೇನೋ ತಂದು ಕೊಟ್ಟೆ ಅಂತ ನಾನು. ಆಮೇಲೆ ಗದೆ ಕಿರ್ಕೊಂಡು ಕಳಿಸ್ತಾರೆ. ಅದ್ರಲ್ಲೇ ಅದು ಬೇರೆ ಏನು ಊಟ ಕೂತ್ಕೊಂಡು ಒಬ್ರಾದ್ಮೇಲೆ ಒಬ್ರು. ಅದು ಬೇರೆ ಫಿಲಮ್ ರಾಜ್ಕುಮಾರ್ದೆ. ಅದು 5 ಜನ ಊಟ ಮಾಡೋದು. ಫ್ರೆಂಡ್ಸ್ ಊಟ ಮಾಡಿ ಎಲ್ಲರೂ ಕೂತಿದ್ದು. ಹಾಸ್ಕೋಬೇಕಾಯ್ತು. ನಾನು ದೇವನ ಕಟ್ ಮೇಲೆ ಬಂದು ಕೂತಿದ್ದೆ. ಅಮ್ಮ ಹಾಗೆ ಬಂದು ನನ್ನ ತೊಡೆ ಮೇಲೆ ಮಲ್ಕೋತು. ನನಗೊಂಥರ ಕ್ಯೂಟ್ ಅಂತ ಅನ್ನಿಸ್ತು. ಹಾಗಾಗಿ ಈ ಕ್ಲಿಪ್ಪಿಂಗ್ನ ತೊಗೊಂಡೆ. ಯಾವಾಗಲೂ ಈ ಥರ ಒಂಥರ ಖುಷಿ ಆಗುತ್ತಲ್ವ ಕೆಲವೊಂದು ಮೂಮೆಂಟು. ನಾವು ಚಿಕ್ಕವರಾಗಿದ್ದಾಗ ನಮ್ಮ ಅಮ್ಮನ ತೊಡೆ ಮೇಲೆ ಹೋಗಿ ಮಲ್ಕೊಳ್ಳೋವು ಅಥವಾ ಊಟ ಮಾಡಿಸ್ಕೊಳ್ಳೋವು. ಇವಾಗೆಲ್ಲ ಬೆಳೀತಾ ದೊಡ್ಡವರಾಯ್ತಾ ಇವೆಲ್ಲ ಕಡಿಮೆ ಆಗ್ಬಿಟ್ಟೈತೆ. ನಮ್ಮ ಅಮ್ಮ ಬಂದು ನನ್ನ ತೊಡೆ ಮೇಲೆ ಮಲ್ಕೊಂಡ ತಕ್ಷಣ ನನಗೊಂಥರ ಖುಷಿ ಆಯಿತು. ಆ್ಯಂಡ್ ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ ಗೈಸ್. ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಕೀಪ್ ಸಪೋರ್ಟಿಂಗ್. ಲವ್ ಯು ಆಲ್. ಟಾಟಾ ಬಾಯ್. ನೆಕ್ಸ್ಟ್ ನನ್ನ ಡೈಲಿ ವ್ಲಾಗಲ್ಲಿ ಸಿಗೋಣ. ಬಾಯ್.